ओम गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओम शांति शांति शांति। जय गुरुदेव। ನಾವು ದೇವರ ಒಂದು ಕರುಣಾ ಕಟಾಕ್ಷದಿಂದ ಭಗವದ್ಗೀತೆ ಉಪನ್ಯಾಸಗಳನ್ನ ನೋಡ್ತಾ ಇದ್ದೀವಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವಂಥ ಅದರಲ್ಲಿ 6ನೇ ಅಧ್ಯಾಯ ಧ್ಯಾನ ಯೋಗವನ್ನು ನೋಡ್ತಾ ಇದ್ದೀವಿ. ಇವತ್ತು ಧ್ಯಾನ ಯೋಗ ನಾವು ಈ ಉಪನ್ಯಾಸಗಳಲ್ಲಿ ಎಷ್ಟು ಮಾಡಿದ್ದೀವೋ ಶಂಕರಾಚಾರ್ಯರ ಭಾಷ್ಯವನ್ನೇ ಹಿಡ್ಕೊಂಡು 5ನೇ ಅಧ್ಯಾಯದ ಕೊನೆ 3 ಶ್ಲೋಕಗಳಿಂದ 6ನೇ ಅಧ್ಯಾಯ ನಾವು ಇಲ್ಲಿವರೆಗೂ ಮಾಡಿರೋದನ್ನು ಭಾಷ್ಯದ ಪ್ರಕಾರ ನೋಡ್ತಾ ಹೋಗೋಣ ಅಂತ. ಇಲ್ಲಿ ಭಾಷ್ಯವನ್ನು ಮೊದಲು ಎತ್ಕೊಂತ ಓದಕ್ಕೆ ಹೋಗಬಾರ್ದು, ಅರ್ಥ ಆಗೋದು ಇಲ್ಲ. ಮೊದಲು ಎತ್ಕೊಂತಾನೆ ಸ್ವಾಮಿಗಳು ಬರೆದಂಥ ಈ ಉಪನ್ಯಾಸಗಳನ್ನ ಓದ್ಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಭಾಷ್ಯ ಓದಬೇಕು ಅಂತ. ಹೀಗೆ ತುಂಬ ಸುಲಭವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಈಗ ನೋಡೋಣ. ಸೊ ಅಲ್ಲಿಗೆ 5ನೇ ಅಧ್ಯಾಯದ ಕೊನೆ ಶ್ಲೋಕಗಳಲ್ಲಿ ಏನು ಹೇಳ್ತಾರೆ ಅಂತಂದ್ರೆ 25ನೇ ಮಂತ್ರ, ನಾನು ಅದನ್ನು ಸಾರಾಂಶ ಹೇಳ್ತೀನಿ. ಕ್ಷೀಣ ಕಲ್ಮಿಷರಾಗಿ, ನೋಡ್ರಿ ಇದು ಭಾಷ್ಯಾರ್ಥ ಕನ್ನಡದಲ್ಲಿದೆ, ಶಂಕರಾಚಾರ್ಯರು ಬರೆದಿರೋದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಮಗೆ ಎಷ್ಟೋ ಎಲ್ಲ ಅರ್ಥ ಆಗುತ್ತೆ, ಕೆಲವು ಕಡೆ ಈ ಪೂರ್ವ ಪಕ್ಷಿ ಬಂದಿದ್ದ ಕಡೆ ಅರ್ಥ ಆಗೋದಿಲ್ಲ. ಕ್ಷೀಣ ಕಲ್ಮಿಷರಾಗಿ ಅಂದರೆ ಪಾಪವು ಸವೆದವರಾಗಿ, ನಿರ್ದೋಷರಾಗಿ, ಭಿನ್ನ ದ್ವೈತರಾಗಿ, ಸಂಶಯಗಳನ್ನೆಲ್ಲ ಕತ್ತರಿಸಿಕೊಂಡವರಾಗಿ, ಯಥಾತ್ಮರಾಗಿಯೋ ಅಂದರೆ ಇಂದ್ರಿಯಗಳನ್ನು ಬಿಗಿಹಿಡಿದುಕೊಂಡವನಾಗಿ, ಸರ್ವಭೂತ ಹಿತದಲ್ಲಿ ನಿರತರಾಗಿ ಅಂದರೆ ಎಲ್ಲ ಪ್ರಾಣಿಗಳಿಗೂ ಅನುಕೂಲವಾಗುವಂತೆ ಇರುವುದರಲ್ಲಿ ನಿರತರಾಗಿರುವ ಅಹಿಂಸಕರು ಅಂತ ಅರ್ಥ. ಇಂಥವರು ಋಷಿಗಳು ಅಂದರೆ ನಿಜವನ್ನ ಕಂಡಿರುವವರು, ಬ್ರಹ್ಮ ನಿರ್ವಾಣವನ್ನ ಅಂದರೆ ಮೋಕ್ಷವನ್ನ ಪಡೆದವರು. ಏನಪ್ಪ ಕಷ್ಟ ಇದೆ? ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. 5ನೇ ಅಧ್ಯಾಯದಲ್ಲೂ ಕೂಡ ಆ ಕೊನೆ 3 ಶ್ಲೋಕಗಳು ಹೇಳೋಕೆ ಮೊದಲು ಫಸ್ಟ್ ಇದನ್ನು ಹೇಳ್ತಾರೆ. ಅಂದರೆ ಮುಕ್ತರಾದವರು ಹೇಗಿರ್ತಾರೆ ಅಂತ, ಅವ್ರನ್ನ ಋಷಿಗಳು ಅಂತ ಕರೀತಾರೆ. ಬ್ರಹ್ಮ ನಿರ್ವಾಣವನ್ನು ಪಡೆದಿರ್ತಾರೆ. ಮತ್ತು ಅವ್ರು ಹೇಗಿರ್ತಾರೆ? ಪಾಪಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡ್ಕೊಂಡಿರ್ತಾರೆ. ಕಿಂಚಿತ್ ಪಾಪ ಇರೋಲ್ಲ. ಅವರಿಗೆ ಸಂಶಯಗಳು ಇರೋದಿಲ್ಲ. ಸಂಶಯ ಯಾವುದು? 3 ಸಂಶಯಗಳು ಇರೋದಿಲ್ಲ. ಅಗ್ರಹಣ, ಅನ್ಯತಾಗ್ರಹಣ, ಸಂಶಯ ಗ್ರಹಣ 3 ಇರೋದಿಲ್ಲ. ಅಂದರೆ ಇದ್ದದ್ದನ್ನಿದ್ದಾಗ ತಿಳ್ಕೊಂಡಿರ್ತಾರೆ. ಹಗ್ಗ ಅಂತ ಗೊತ್ತಿದ್ದಾಗ ಸಂಶಯ ಇರುತ್ತಾ ಹಾವಿಂದು? ಹಾಗೆ ಅವರ ತಮ್ಮ ನಿಜವಾದ ಸ್ವರೂಪದ ಅನುಭವ ಕಂಡಾಗ ಈ ಪ್ರಪಂಚ ಇದರ ಬಗ್ಗೆ ಸಂಶಯ ಇರುತ್ತೆ, ಅವರಿಗೆ ಇರೋದಿಲ್ಲ. ಮತ್ತೆ ಅವರು ಹೇಗಿರುತ್ತೆ? ಕಾಯ ವಾಚ ಮನಸ್ಸ ಅವ್ರು ಹೇಳ್ದಂಗೆ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಕೇಳ್ತಾ ಇರುತ್ತೆ ಅದು. ಮತ್ತೆ ಅಷ್ಟು ಮಾತ್ರ ಅಲ್ಲ, ಎಲ್ಲ ಭೂತಗಳಲ್ಲೂ ಆ ದೇವತೆಯಿಂದ ಹಿಡಿದು ಹುಲ್ಲಿನ ಕಡ್ಡಿವರೆಗೂ ಎಲ್ಲ ಪ್ರಾಣಿಗಳಲ್ಲೂ ಅನುಕೂಲವಾಗುವಂತೆ ಅಹಿಂಸೆ ಇರೋಲ್ಲ, ಕಿಂಚಿತ್ ಹಿಂಸೆ ಇರೋಲ್ಲ. ಅವ್ರು ಯಾರಾದರೂ ಹಿಂಸೆ ಪಡ್ತಾ ಇದ್ರೆ, ದುಃಖ ಪಡ್ತಾ ಇದ್ರೆ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಹಾಗಿರ್ಬೇಕಪ್ಪ ಅದು. ಅವರ ಹೃದಯ ಅವರಿಗೆ ಸ್ಪಂದಿಸುತ್ತೆ. ಅವ್ರನ್ನ ಋಷಿಗಳು ಅಂತ ಕರೆಯೋದು. ಮುಕ್ತರಾದವರ ಗುಣಗಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಸಾಧನೆ ಹೇಳ್ತಾರೆ ನೋಡ್ರಿ. 6ನೇ ಅಧ್ಯಾಯಕ್ಕೆ ಪೀಠಿಕೆ ಹೇಳ್ತಾರೆ ಇಲ್ಲಿ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಯುಕ್ತರಾಗಿ,
ಯತಚಿತ್ತರಾಗಿರುವ ವಿದಾತ್ಮರಾದ ಯತಿಗಳಿಗೆ ಎಲ್ಲೆಲ್ಲಿಯೂ ಬ್ರಹ್ಮ ನಿರ್ವಾಣವು ಇರುತ್ತದೆ. ಅದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾಮ ಕ್ರೋಧ ಇಲ್ಲದೆ ಇರೋರು, ಆಸೆ ಸಿಟ್ಟು ಅಂದರೆ ಅರಿಷಡ್ ವರ್ಗಗಳು ಕಿಂಚಿತ್ತಿರಬಾರ್ದು. ಇವುಗಳೇ ಕಾಮಕ್ರೋಧಗಳು. ಇವೆಲ್ಲವನ್ನು ಬಿಟ್ಟಲ್ಪಟ್ಟ ಯತಿಗಳಿಗೆ ಅಂದರೆ ಸನ್ಯಾಸಿಗಳಿಗೆ ಅಂತಃಕರಣ ವಶದಲ್ಲಿಟ್ಕೊಂಡಿರ್ತಾರೆ. ಆತ್ಮನನ್ನು ತಿಳಿದುಕೊಂಡಿರುವ ಅಂದರೆ ಸರಿಯಾದ ಜ್ಞಾನವುಳ್ಳ ಯತಿಗಳಿಗೆ ಎಲ್ಲೆಲ್ಲಿಯೂ ಎಂದರೆ ಬದುಕಿರುವಾಗಲೇ, ಸತ್ತ ಬಳಿಕ ಆಗಲಿ ಬದುಕಿರೋವಾಗಲಿ ಎಲ್ಲರಲ್ಲಿಯೂ ಎರಡು ಕಡೆನೂ ಬ್ರಹ್ಮ ನಿರ್ವಾಣವು ಅಂದರೆ ಮೋಕ್ಷ ಇದ್ದುಕೊಂಡಿರುತ್ತೆ. ಅಂದರೆ ಮುಕ್ತರಾದವರ ವಿಚಾರನ್ನೇ ಹೇಳ್ತಾ ಇದ್ದಾರೆ. ಈಗ ನಮಗೆ ಬೇಕಾಗಿರೋದು 6ನೇ ಅಧ್ಯಾಯಕ್ಕೆ ಪೀಠಿಕೆ ಬೇಕು. ಅದಕ್ಕೆ 5ನೇ ಅಧ್ಯಾಯದ ಕೊನೆಯಲ್ಲಿರೋ 3 ಶ್ಲೋಕಗಳನ್ನ ಹೇಳ್ತಾರೆ. ಈಗ ಶುರುವಾಗುತ್ತೆ. ಜ್ಞಾನ ಯೋಗಕ್ಕೆ ಧ್ಯಾನ ಯೋಗವು ಅಂತರಂಗ ಸಾಧನ. ನೋಡ್ರಿ, ಜ್ಞಾನ ಅಂದ್ರೆ ಏನು? ಮೋಕ್ಷಕ್ಕೆ ಈ ಧ್ಯಾನ ಯೋಗ ಅಂತನ್ನೋದು ಅಂತರಂಗ ಸಾಧನ ಅಂತ. ಹಾಗಾದ್ರೆ ಧ್ಯಾನ ಯೋಗಕ್ಕೆ ಬಹಿರಂಗ ಸಾಧನ ಯಾವುದು? ಪ್ರಶ್ನೆ ಕೇಳ್ತಾ ಇದೆ. ಧ್ಯಾನ ಯೋಗಕ್ಕೆ ಬಹಿರಂಗವಾದ ಸಾಧನ ಯಾವುದು? ಕರ್ಮಯೋಗ. ಕರ್ಮಯೋಗ ಬಹಿರಂಗ ಸಾಧನ. ನಾವು ಕರ್ಮಯೋಗವನ್ನ ಎಷ್ಟು ಚೆನ್ನಾಗಿ ಮಾಡ್ತೀವೋ, ನಮ್ಮ ಮನಸ್ಸು ಎಷ್ಟು ಶುದ್ಧವಾಗುತ್ತೋ, ಎಷ್ಟೆಷ್ಟು ಜಪ ಮಾಡಿ ಏಕಾಗ್ರತೆ ಬರುತ್ತೋ ಅಷ್ಟಷ್ಟು ಧ್ಯಾನಕ್ಕೆ ಸಿದ್ಧತೆ ತಂದುಕೊಡುತ್ತೆ. ಅದಕ್ಕೆ ಕರ್ಮಯೋಗವನ್ನ ಚೆನ್ನಾಗಿ ಮಾಡಿರಬೇಕು ಅಂತ ಹೇಳಿದ್ರು. ನಾವಿನ್ನು ಧ್ಯಾನ ಯೋಗಕ್ಕೆ ಎಂಟ್ರಿ ಆಗಿರಲ್ಲ. ಕರ್ಮಯೋಗಕ್ಕೆ ಧ್ಯಾನ ಯೋಗ ನಾನು ಮಾಡ್ತೀನಿ ಅಂದರೆ ಹೇಗೆ ದಕ್ಕುತ್ತೆ ಹೇಳ್ರಿ ಇದು. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಸರಿಯಾದ ಆತ್ಮದರ್ಶನದಲ್ಲಿಯೇ ನಿಂತಿರುವ ಸನ್ಯಾಸಿಗಳಿಗೆ ಕೂಡಿಯಲ್ಲೇ ಮುಕ್ತಿಯಾಗುವುದೆಂದು ಹೇಳಿದ್ದಾಯಿತು. ಇಷ್ಟು ಇದ್ರ ಮೇಲ್ಗಡೆ ಶ್ಲೋಕಗಳು 2ರಲ್ಲಿ ಯಾರಿಗೆ ಪಾಪಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡ್ಕೊಂಡಿರ್ತಾರೋ, ಕರ್ಮಯೋಗ ಮಾಡಿಕೊಂಡು ಸನ್ಯಾಸ ಅವೆಲ್ಲ ಮೊದಲೇ ಮಾಡಿಬಿಟ್ಟಿರ್ತಾರೆ. ಆದ್ದರಿಂದ ಅವರಿಗೆ ತತ್ವದಲ್ಲಿ ಟಕ್ ಅಂತ ನಿಂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಸಂಕಲ್ಪಗಳು ಇರೋದಿಲ್ಲ. ನಿಂತ ಸಾಧನೆ ಮಾಡಕ್ಕೆ ಮೊದಲು ಕೂಡ ಅವರು ಕಾಮ ಸಂಕಲ್ಪಗಳನ್ನ, ಕರ್ಮ ಸಂಕಲ್ಪಗಳನ್ನ ಬಿಟ್ಟಿರಬೇಕು ಅಂತ ಮುಂದಕ್ಕೂ ಹೇಳ್ತಾರೆ. ಮತ್ತು ಸರ್ವಭಾವಗಳನ್ನು ಈಶ್ವರನಾದ ಬ್ರಹ್ಮದಲ್ಲಿ ಅರ್ಪಣೆ ಮಾಡಿ ಕರ್ಮಯೋಗವನ್ನ ಮಾಡಿದರೆ ಸತ್ವಶುದ್ಧಿ. ಕರ್ಮಯೋಗವನ್ನು ಹೇಗೆ ಮಾಡಬೇಕು? 4 ಸೇರ್ಸ್ ಮಾಡಬೇಕು. ಬ್ರಹ್ಮನಲ್ಲಿ ಅರ್ಪಣೆ ಮಾಡಿ, ಅಂದರೆ ಈಶ್ವರ ಅರ್ಪಣ ಬುದ್ಧಿಯಿಂದ ಕೃಷ್ಣಾರ್ಪಣ ಮಸ್ತು ಅಂತ ನಾವು ಮಾಡೋ ಕೆಲಸಗಳನ್ನೆಲ್ಲ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಸತ್ವಶುದ್ಧಿ. ನಮ್ಮ ಮನಸ್ಸು ಸತ್ವದ ಒಂದು ಜಿಗಿತ ಆಗಬೇಕು. ಈ ಕಡೆಯಿಂದ ಧ್ಯಾನವನ್ನ ದಾಟಿದ ತಕ್ಷಣ ಬ್ರಹ್ಮದ ಒಂದು ಜಿಗಿತ, ಆ ಜಿಗಿತ ಆಗ್ಬೇಕಾದ್ರೆ ಕರ್ಮಯೋಗ ಚೆನ್ನಾಗಿ ಮಾಡಿರ್ಬೇಕು, ಸತ್ವಶುದ್ಧಿ ಆಗಿರ್ಬೇಕು. ಯಾಕೆಂದ್ರೆ ಇಲ್ಲಿ ಗುಣಾತೀತನಾಗಬೇಕು. ಗುಣಾತೀತನಾಗಬೇಕಾದ್ರೆ ಬರೀ ಸತ್ವ ಇದ್ರು ಸಾಲದು, ಸತ್ವಾತೀತನಾಗಬೇಕು. ಆ ಸತ್ವ ತುಂಬ ಬೆಳೆದು ಕೊನೆಗೆ ಆ ಸತ್ವವನ್ನು ಬಿಡೋಷ್ಟಾಗಬೇಕು ಮನಸ್ಸು. ಅದಕ್ಕೆ ಅದು ಅಷ್ಟಾಗಬೇಕು. ಈಗ ನಾವು ಚೆಕ್ ಮಾಡ್ಕೋಬೇಕು, ನಾವು ತಮೋಗುಣದಲ್ಲಿದ್ದೀವ, ರಜೋಗುಣದಲ್ಲಿದ್ದೀವ, ಸತ್ವಗುಣದಲ್ಲಿದ್ದೀವ. ಫಸ್ಟ್ ಆಫ್ ಆಲ್ ಕರ್ಮಯೋಗ ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ರಜೋಗುಣದಲ್ಲಿದ್ದೀವಿ. ಹೇಳಬೇಕು ಅಂದ್ರೆ ನಾವೆಲ್ಲ ತಮೋಗುಣದಲ್ಲಿ ಯಾರೂ ಇಲ್ಲ, ಎಲ್ಲ ರಜೋಗುಣದಲ್ಲಿ ಇದ್ದೀವಿ. ಆದರೆ ಸತ್ವಗುಣದಲ್ಲಿ ಇದ್ದೀವ ಇಲ್ವಾ ಚೆಕ್ ಮಾಡ್ಕೋಬೇಕು. ಆದ್ದರಿಂದ ಜ್ಞಾನ ಪ್ರಾಪ್ತಿ, ಆದ್ದರಿಂದ ಸರ್ವಕರ್ಮ ಸನ್ಯಾಸ. ಯಾರು ಮುಕ್ತರಾಗಿರ್ತಾರೋ ಅವರಿಗೆ ಎಲ್ಲ ಕೆಲಸಗಳು, ಕರ್ಮಗಳು ಸನ್ಯಾಸವಾಗಿಬಿಟ್ಟಿರ್ತಾರೆ. ಸನ್ಯಾಸ ಅಂದರೆ ಅವರು ಬಿಟ್ಬಿಟ್ಟಿರ್ತಾರೆ. ಹಾಗಂದ್ರೆ ಬ್ರಹ್ಮಜ್ಞಾನಿಗಳು ಏನು ಕೆಲಸನೂ ಮಾಡೋಲ್ವಾ? ಹಾಗಲ್ಲ. ಅವರು ಆತ್ಮನು ನಿಷ್ಕ್ರಿಯನು. ನಾವು ಗಾಢನಿದ್ರೆಯಲ್ಲಿ ಏನಾದರೂ ಕೆಲಸ ಮಾಡ್ತೀವ? ಮಾಡೋದಿಲ್ಲ. ನಿಷ್ಕ್ರಿಯನು.
ಆದರೆ ಮುಕ್ತನಾದವನು ವ್ಯವಹಾರದ ದೃಷ್ಟಿಯಿಂದ ಎಲ್ಲಾ ಕೆಲಸ ಮಾಡ್ತಾ ಇರ್ತಾನೆ. ಅವನು ಮಾಡೋಷ್ಟು ಕೆಲಸ ನಮಗೆ ಮಾಡಕ್ ಬರಲ್ಲ. ಎಷ್ಟೋ ಸಾರಿ ಎಕ್ಸಾಂಪಲ್ ಕೊಟ್ಟಿದ್ದೆ. ವಿವೇಕಾನಂದರು ಮತ್ತು ಶಂಕರಾಚಾರ್ಯರು ತುಂಬ ಕಡಿಮೆ ವಯಸ್ಸಿದ್ರು ಅವ್ರು ಮಾಡಿದಷ್ಟು ಕೆಲಸ ನಾವು ಎಷ್ಟು ಕೋಟಿ ಜನ್ಮಗಳೆತ್ತಿದ್ರು ಮಾಡಕ್ ಬರಲ್ಲ. ನಾಯಿ ಹಂದಿಗೂ ಜನ್ಮಗಳಾಗುತ್ತೆ, ನಮಗೂ ಹಾಗೆ ಆಗ್ತಾ ಇರುತ್ತೆ. ಅವರಷ್ಟು ಮಾಡೋಕ್ಕಾಗುತ್ತಾ ಕೆಲಸ? ಮನುಷ್ಯ ಜನ್ಮ ಬಂದರೂ ಆಗೋದಿಲ್ಲ ನಮಗೆ. ಆದ್ದರಿಂದ ಅವರು ಕರ್ಮದಲ್ಲಿ ಅಕರ್ಮ, ನೋಡೋದಿಕ್ಕೆ ವ್ಯವಹಾರ ದೃಷ್ಟಿಯಿಂದ ಕರ್ಮ ಮಾಡ್ತಾ ಇರ್ತಾರೆ, ಬಟ್ ಅವ್ರ ದೃಷ್ಟಿಯಿಂದ, ಪಾರಮಾರ್ಥ ದೃಷ್ಟಿಯಿಂದ ಅಕರ್ಮಿಗಳವ್ರು ಏನೇನೂ ಕೆಲಸ ಮಾಡೋದಿಲ್ಲ. ಯಾಕೆ? ಅವ್ರಿಗೇನು ಸಂಕಲ್ಪ ಇಲ್ಲ, ಆಸೆ ಇಲ್ಲ, ಎಂಥದ್ದು ಇಲ್ಲ ಮುಕ್ತರಾದವರಿಗೆ. ಆದ್ರಿಂದ ಆ ಅರ್ಥದಲ್ಲಿ ಹೇಳೋದು ಅಂತ ಹೇಳಿದೆ. ಮೋಕ್ಷಕ್ಕೆ ಕಾರಣವಾಗುವುದು ಅಂತ ಭಗವಂತನ ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಬಂದಿದ್ದಾನೆ ಕರ್ಮಯೋಗದ ವಿಚಾರ. ಇದು ಎಷ್ಟನೇ ಅಧ್ಯಾಯ? 6ನೇ ಅಧ್ಯಾಯ. ಪ್ರತಿ ಅಧ್ಯಾಯದಲ್ಲೂ ಕರ್ಮಯೋಗವನ್ನು ಹೊಗಳ್ತಾ ಇದ್ದಾನೆ. ಅಂದ್ರೆ ಅಲ್ಲಿ ಕರ್ಮಯೋಗ ನಾವು ಎಷ್ಟು ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೋಬೇಕು. ಮುಂದೆಯೂ ಹೇಳ್ತಾನೆ ನೋಡ್ರಿ, ಇಲ್ಲಿಗೆ ನಿಂತೋಗ್ಲಿಲ್ಲ, ಮುಂದೇನೂ ಹೇಳ್ತಾನೆ. ಇನ್ನು ಈಗ ಸರಿಯಾದ ಆತ್ಮದರ್ಶನಕ್ಕೆ ಅಂತರಂಗ ಸಾಧನವಾದ ಧ್ಯಾನ ಯೋಗವನ್ನ ವಿಸ್ತಾರವಾಗಿ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಕರ್ಮಯೋಗ ಬಹಿರಂಗ ಸಾಧನ, ಧ್ಯಾನ ಯೋಗ ಅಂತರಂಗ ಸಾಧನ. ಇದು ನಮ್ಗೆ ಇಷ್ಟು ಸ್ಪಷ್ಟವಾಗಿ ಅರ್ಥ ಆಯ್ತು. ಈಗ 5ನೇ ಅಧ್ಯಾಯದಲ್ಲಿ 27ನೇ ಶ್ಲೋಕ, ಇಲ್ಲಿಂದ ನಾವು 3 ಶ್ಲೋಕಗಳನ್ನ ಅರ್ಥ ಮಾಡ್ಕೋಬೇಕು. ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಂ ಅಂಚಕುಷ್ಣೈಶ್ವನಂತರೇ ಪ್ರಾಣಾಪಾನೋ ಸಮೋ ಕೃತ್ವ ನಾಸಾಭ್ಯಂತರ ಚಾರಿಣೋ ಅಂತ ಇಲ್ಲಿ. ಸೊ ದಿವ್ಯಾ ಅವರೇ, ನೀವು ಬಂದಿದ್ದೀರಾ, ನಾನು ಶ್ಲೋಕದ ಹೇಳ್ತೀನಿ, ನಿಮ್ಮ ಶ್ಲೋಕನ ಹೇಳ್ತೀರಾ? ಸುರೇಶ ಹೇಳ್ತಾ ಇದ್ದೆ ದಿವ್ಯಾ ಅವ್ರ ಕೈಯಲ್ಲಿ ಹೇಳಿಸಿ ಅಂತ. ಈಗ ನಾನು ಭಾಷ್ಯ ಮಾಡ್ತಾ ಇದ್ದೀನಿ. ಎಷ್ಟನೇ ಶ್ಲೋಕ ಹೇಳ್ಬೇಕು ಸರ್? 5ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕ. ನೀವಷ್ಟೊತ್ತು ಹುಡುಕಿ, ಇವಾಗ ನಾನು ಹೇಳ್ಬಿಡ್ತೀನಿ, ನೆಕ್ಸ್ಟ್ ಎಲ್ಲ ನೀವು ಹೇಳಿವ್ರಂತೆ. ಯತೇಂದ್ರಿಯ ರೆಡಿಯಾಗಿದೆ, ಬೇಕು ಅಂದ್ರೆ ಹೇಳ್ತೀನಿ ಸರ್. ಇರ್ಲಿಯಮ್ಮ, ಈ ಸರಿ ಏನೋ ಪಾಪ ವಸಂತ ಅವ್ರು ತುಂಬಾ ಆಸಕ್ತಿಯಿಂದ ಹೇಳಿದ್ರು. ಹೇಳಿಮ್ಮ ವಸಂತ ಅವ್ರೆ, ಇಬ್ರು ಹೇಳಿ, ನೀವೊಂದು ಹೇಳಿ ಅವರೊಂದು ಹೇಳಿ. ವಸಂತ ಅವರೇ ಹೇಳಿಯಮ್ಮ 28ನೇ ಶ್ಲೋಕ. ಯತೇಂದ್ರಿಯ ಮನೋಬುದ್ಧಿರ್ ಮುನಿರ್ ಮೋಕ್ಷ ಪರಾಯಣ ವಿಗತೇಚ್ಛಾ ಭಯ ಕ್ರೋಧೋ ಯಸ್ ಸದಾ ಮುಕ್ತ ಏವ ಸಹ. ಕರೆಕ್ಟ್. ಈ 2 ಶ್ಲೋಕಗಳಿಗೂ ಒಟ್ಟಾಗಿ ಶಂಕರಾಚಾರ್ಯ ಅರ್ಥ ಬರೆದಿದ್ದಾರೆ. ಭಾಷ್ಯ ನಾನು ಮಾಡ್ತಾ ಇರೋದು. ಹೊರಗಿನ ಸ್ಪರ್ಶಗಳನ್ನು ಹೊರಚು ಮಾಡಿ, ನೋಡ್ರಿ 5ನೇ ಅಧ್ಯಾಯದಲ್ಲಿ ನಾವು 5 ಪಾಯಿಂಟ್ಗಳನ್ನ ಲೆಕ್ಕ ಹಾಕಿದ್ವಿ, ಎಲ್ಲ ಬಂದ್ಬಿಡುತ್ತೆ ಇಲ್ಲಿ. ಹೊರಗಿನ ಸ್ಪರ್ಶಗಳನ್ನು ಹೊರಚು ಮಾಡಿ, ಇಲ್ಲಿ ಹೊರಗಿನ ಸ್ಪರ್ಶಗಳು ಅಂದ್ರೆ ಏನು? ಕಾಯ ವಾಚ ಮನಸ ನನ್ನ ಹಿಡಿತಕ್ಕೆ ಬಂದಿರ್ಬೇಕು, ನಾನು ಹೇಳ್ದಂಗೆ ಕೇಳೋಂಗೆ ಆಗಿರ್ಬೇಕು. ಧ್ಯಾನ ಯೋಗ ಮಾಡೋಕ್ಕೆ ಸಿದ್ಧತೆ ಬಂದಿದೆಯಾ? ನಾನು ಹೇಳ್ದಂಗೆ ಕೇಳಬೇಕಿವು. ಮತ್ತೆ ಇದು ಮೊದಲನೇದು. ಹಿಂದೆ ನಾವು ಬೇಕಾದಷ್ಟು ಸಾಧನೆಗಳನ್ನ ಮಾಡಿದ್ರೆ, ಕರ್ಮಯೋಗ ಮಾಡಿದ್ರೆ ಸಾಧ್ಯ ಅನ್ನೋದಿಕ್ಕೆ. 2ನೇದು, ಕಣ್ಣುಗಳ ಹುಬ್ಬನ್ನ ನಡುವೆ ಇಟ್ಟು, ಕಣ್ಣುಗಳ ಹುಬ್ಬಿನ ನಡುವೆ ನಿಮ್ಮ ದೃಷ್ಟಿಯನ್ನಿಟ್ಟು ಅಂತ ಹೇಳಿದ ತಕ್ಷಣ ಸ್ವಾಮಿಗಳು ಇಲ್ಲಿ ನೋಡ್ತಾ ಇರೋದು ಅಂತ ಅಲ್ಲ ಅಂತ ಹೇಳಿದ್ರು. ಮತ್ತೆ ಏನು ಅಂತಂದ್ರೆ, ಆತ್ಮನ ಕಡೆ ನನ್ನ ಮನಸ್ಸು ಹೋಗ್ಬೇಕು. ಎಷ್ಟು ಏಕಾಗ್ರತೆ ಇರಬೇಕು? ಡೈಮಂಡ್ ವ್ಯಾಪಾರಿ ತನ್ನ ಮನಸ್ಸನ್ನ ಆತ್ಮದ ಕಡೆ ತಿರ್ಗಿಸೋಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಇದು ಹೇಗೆ ಮಾಡೋದು? ಆತ್ಮನಿಗೆ ಆಕಾರ ಇಲ್ಲ, ಏನೂ ಇಲ್ಲ. ಆದ್ದರಿಂದ ಇಲ್ಲೇನು ಚಿಂತೆ ಮಾಡೋದು ಬೇಡ. ಆದರೆ ಒಂದು ಕ್ಲೂ ಕೊಟ್ಟಿದ್ರು 135ನೇ ಪರಮಾರ್ಥ ಚಿಂತಾಮಣಿಯಲ್ಲಿ 135ರಲ್ಲಿ, ಆತ್ಮನ್ನ ನಾನು ಎದುರುಗಡೆ ತಗೊಂಡ್ಬರ್ಬೇಕು. ಆತ್ಮ ವಿಷಯನಲ್ಲ. ಹೇಗೆ ತರಬೇಕು? ಗಾಢ ನಿದ್ರೆಯಲ್ಲಿ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಪರಮಾರ್ಥ ಚಿಂತಾಮಣಿ ಇಷ್ಟು ನೋಡಿದ ಮೇಲೆ ನನಗೆ ಆತ್ಮದ ಅನುಭವ, ಗಾಢ ನಿದ್ರೆ ಚೆನ್ನಾಗಿ ಮೆಲುಕು ಹಾಕಿದ್ದೀವಿ.
ಆ ಅನುಭವವನ್ನ ಈಗ ನನ್ನ ಮುಂದೆ ನೆನೆಸ್ಕೋಬೇಕು. ಯಾವುದು? ಈ ಮನಸ್ಸು. ಅದನ್ನ ನೆನೆಸ್ಕೊಳ್ಳೋಕ್ಕೆ ತಗೊಂಬಂದು ಅದನ್ನೇ ಗಮನಿಸ್ತಾ ಇದ್ದಾಗ ಅದನ್ನೇ ಗಮನಿಸೋದಲ್ಲ, ಮನಸ್ಸಂತ ಅನುಮಾನ ಬಿಟ್ಬಿಡ್ಬೇಕು. ಆತ್ಮನಾಗಿ ಉಳ್ಕೊಂತೀವಿ. ಅದನ್ನೇ ಹೇಳಿದ್ದು. ಹೀಗೆ ಅದು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಕಡೆ ಇರೋ ಕನೆಕ್ಷನ್ ತಗೊಂಡ್ಬಂದು ಇಲ್ಲಿ ಸೇರಿಸ್ಕೋಬೇಕು ಧ್ಯಾನ ಯೋಗ ಅಂತಂದ್ರೆ. ಆದ್ದರಿಂದ ಇಲ್ಲಿ ಹೊರಗಿನ ಸ್ಪರ್ಶಗಳನ್ನು ಹೊರಚು ಮಾಡಿ, ಕಣ್ಣನ್ನು ಹುಬ್ಬುಗಳ ನಡುವೆ ಇಟ್ಟು, ಮೂಗಿನ ಒಳಗೆ ಸರಿದಾಡುವ ಪ್ರಾಣಾಪಾನಗಳು ಮಾಡಿ. ಇದು ಮುಂದಕ್ಕೆ ಹೇಳ್ತೀನಿ, ಇಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡೋದು ಬೇಡ, ಶಂಕರಾಚಾರ್ಯ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದ್ರ ಕಡೆ ಹೋಗಬೇಡ. ಮೊದಲು ಎತ್ಕೊಂತಾನೆ ಆ ಶ್ಲೋಕಕ್ಕೆ ಅಷ್ಟು ಮಾತ್ರ ಅರ್ಥ ಮಾಡ್ತಾರೆ, ಅದನ್ನು ಓದ್ಬಿಡ್ತೀನಿ, ಸರಳವಾಗಿದೆ. ಮೂಗಿನ ಒಳಗೆ ಸರಿದಾಡುವ ಪ್ರಾಣಾಪಾನಗಳನ್ನು ಸಮವಾಗಿ ಮಾಡಿಕೊಂಡು, ಇಂದ್ರಿಯ ಮನೋಬುದ್ಧಿಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು, ಮೋಕ್ಷ ಪಾರಾಯಣನಾಗಿ ವಿಗತೇಚ್ಛ ಭಯಕ್ರೋಧನಾಗಿರುವ ಮುನಿಯು ಯಾವನೋ ಅವನು ಯಾವಾಗಲೂ ಮುಕ್ತನೇ. ಅಷ್ಟು ನೀವು ಸ್ಥಿತಿಗೆ ಬಂದುಬಿಟ್ಟು, ಇನ್ನೂ ಮುಕ್ತನಾಗಿಲ್ಲ, ನೀವು ಆ ಸ್ಥಿತಿಗೆ ಬಂದುಬಿಟ್ರೆ ಸಾಕಂತೆ ಅವನು ಮುಕ್ತನೇ. ಹೇಗೆ ಮೆಡಿಕಲ್ ಸ್ಟೂಡೆಂಟು ಮೆಡಿಕಲ್ ಇದಕ್ಕೆ ಸೇರಿದ ತಕ್ಷಣ ಮನೆಗೆ ಬಂದರೆ ಡಾಕ್ಟರ್ ಬಂದರು ಅಂತಾರಲ್ಲ, ಹಾಗೆ. ಈಗ ಭಾಷ್ಯಾರ್ಥವನ್ನೇ ಓದೋಣ. ಶಂಕರಾಚಾರ್ಯ ಏನು ಬರೀತಾರೆ? ಹೊರಗಿನ ಸ್ಪರ್ಶಗಳನ್ನು ಅಂದರೆ ಶಬ್ದಗಳನ್ನು, ಶಬ್ದ ಅಂತಂದರೆ ಎಲ್ಲ ಸೇರಿಸ್ಕೊಂಡ್ಬಿಡಬೇಕು, ಹೊರಚು ಮಾಡಿ. ಇಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಎಲ್ಲವನ್ನೂ ಸೇರಿಸ್ಕೊಂಡ್ಬಿಡ್ಬೇಕು. ಇಲ್ಲಿ ಕಿವಿಯೇ ಮುಂತಾದವುಗಳ ಮೂಲಕ ಒಂದು ಹೇಳ್ತಾರೆ, ಒಂದು ಹೇಳಿದ್ರೆ ಎಲ್ಲವನ್ನೂ ಸೇರಿಸ್ಕೋಬೇಕು. ಮೂಲಕ ಒಳಗೆ ಬುದ್ಧಿಯಲ್ಲಿ ಹೋಗಿಸುವ ಶಬ್ದಾದಿಗಳೆಂಬ ವಿಷಯಗಳಿರುವಷ್ಟೇ, ಅವುಗಳನ್ನು ಚಿಂತಿಸದೇ ಇದ್ದರೆ ಅದನ್ನು ಹೊರಚು ಮಾಡ್ದಂಗಾಗುತ್ತೆ. ನನಗೆ ಈ ಕರ್ಮೇಂದ್ರಿಯಗಳಲ್ಲಿ ಆಗುವಂಥದ್ದು ಯಾವುದೋ ಆಗಮಾಪಾಯಿಗಳು, ಈ ದ್ವಂದ್ವಗಳು, ಶೀತೋಷ್ಣಗಳು, ನನಗೆ ಇದ್ರ ಕಡೆ ಗಮನ ಇರಬಾರ್ದು. ಇದು ಧ್ಯಾನ ಯೋಗ ಮಾಡ್ತಾ ಹೋದರೆ, ಇವತ್ತು ಕನ್ನಂಗಾಡ ರಾಮದಾಸರದ್ದು ಓದ್ತಾ ಇದ್ದೆ, ಎಂತೆಂಥ ಕಡೆ ಜನಗಳಲ್ಲಿ ಇರೋದಕ್ಕೆ ಹೆದರ್ಕೊತಾ ಇದ್ರಂತೆ. ಅಂಥ ಕ್ರೂರ ಪ್ರಾಣಿಗಳಿರ್ತಾ ಇತ್ತಂತೆ, ಚೇಳುಗಳು, ಹಾವುಗಳು. ಅಂಥ ಕಡೆ ಇವರು ಮೈ ಮೇಲೆ ಮರೆತು ಅಲ್ಲಿ ಜಪ ಮಾಡ್ಕೊತಾ ಇದ್ರಂತೆ. ಈ ಸ್ಥಿತಿ ಬರುತ್ತೆ ಅಂತಾರೆ. ಆವಾಗ ನಮಗೆ ಹೊರಗಡೆ ಭಗವತ್ಪಾದರು ಹೇಳ್ತಾ ಇದ್ರು, ಆ ಧ್ಯಾನ ಮಾಡುವಾಗ ನಮಗೆ ದೇಹದ ಮೇಲೆ ಪ್ರಜ್ಞೆ ಇರೋಲ್ಲ ಅಂತ ಇದ್ರು. ನೀವು ಪಿಕ್ಚರ್ನಲ್ಲಿ ಏಕಾಗ್ರತೆಯಿಂದ ಪಿಕ್ಚರ್ ನೋಡ್ತಾ ಇರ್ರಿ, ಸೊಳ್ಳೆ ಕಚ್ಚೋದು ಗೊತ್ತಾಗಲ್ಲ, ನಿಮ್ಗೆ ಹೊಟ್ಟೆ ಹಸ್ವಾಗಿರೋದು ಗೊತ್ತಾಗಿಲ್ಲ, ಏನು ಗೊತ್ತಾಗೋದಿಲ್ಲ, ಶೆಕೆ ಗೊತ್ತಾಗೋದಿಲ್ಲ. ಪಿಕ್ಚರ್ ಚೆನ್ನಾಗಿದ್ದರೆ, ಅದೇ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ರೆ ನಿಮಗೆ ಪಿಕ್ಚರ್ ಮೂರು ಈ ಕಡೆನೇ ಹೋಗ್ತಾ ಇರುತ್ತೆ. ಹಾಗೆ ಬರಬೇಕು ಅಂತ ಹೇಳ್ತಾರೆ. ಹಾವು ಹರ್ಕೊಂಡು ಹೋದ್ರೂ ಗೊತ್ತಾಗಬಾರ್ದು ಅಂತ. ಇದು ಹೊರಚು ಮಾಡಿ ಅಂದರೆ ಅಲ್ಲಿಗೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಸ್ವಿಚ್ ಆಫ್ ಆಗಿಬಿಡ್ಬೇಕು, ಅಂತಃಕರಣ ಅಂತ ಹೇಳ್ತಾರೆ. ಇದು ಹೊರಗಡೆದು ಆಗಮಾಪಾಯಿಗಳು. ಇನ್ನು ಸ್ವಲ್ಪ ಒಳಗೆ ಬಂದರೆ ಅಂತಃಕರಣ, ಅಲ್ಲಿ ಅವುಗಳ ಚಿಂತಿಸದೆ, ವಿಷಯಗಳನ್ನು ಚಿಂತಿಸದೆ, ವಿಷಯಗಳನ್ನ ಚಿಂತಿಸೋದವನೇನು, ವಿಷಯಗಳನ್ನೇನೋ ಹೊರಗಡೆ ಬಿಟ್ಬಿಟ್ಟಿದೆ, ನಾನೇನೋ ಗುಹೆಯಲ್ಲಿದ್ದೀನಿ, ನನಗದರ ಸಂಸ್ಕಾರ ಬಂದು ಕಾಡ್ತಾ ಇರುತ್ತೆ, ಅದನ್ನೇ ಚಿಂತನೆ ಮಾಡ್ತಾ ಇತ್ತು, ಅದನ್ನು ಬಿಟ್ಬಿಡ್ಬೇಕು. ಮತ್ತೆ ಇನ್ನೇನು ಬರುತ್ತೆ ನಮಗೆ ಅಲ್ಲಿ, ಈ ಅವುಗಳನ್ನು ಬಿಟ್ಬಿಡ್ಬೇಕು. ಹೊರಚು ಮಾಡಿದಂತೆ ಆಯಿತು. ಅವುಗಳನ್ನು ಹೀಗೆ ಹೊರಚು ಮಾಡಿ ಕಣ್ಣುಗಳನ್ನು ಹುಬ್ಬುಗಳ ನಡುವೆ ಮಾಡಿ, ಇಲ್ಲಿಯೇ ಕೃತ್ವ ಎಂಬುದನ್ನು ಸೇರಿಸಿಕೊಳ್ಳಬೇಕು. ಇಲ್ಲಿ ಹುಬ್ಬುಗಳ ನಡುವೆ ಮಾಡೋದು ಅಂತ ಹೇಳಿದ್ದು ಆಯಿತು. ಇಷ್ಟು ಮಾಡಿದ್ರೆ ಅದು ನಮ್ಮ ಮನಸ್ಸು ಒಂದು ಕಡೆ ಹರಿಯುತ್ತೆ, ಪರಮಾತ್ಮನ ಕಡೆ. ಮತ್ತೆ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತಾರೆ. ನಾವು ಪ್ರಾಣಾಯಾಮದ ಬಗ್ಗೆ ಹೇಳಿದ್ವಿ, ಗೊತ್ತು ನಮಗೆ. ಮನಸ್ಸನ್ನು ಹತೋಟಿಗೆ ತರಬೇಕಾದ್ರೆ ಪ್ರಾಣಾಯಾಮ ಮಾಡಿದ್ರೆ ಮನಸ್ಸು ಇನ್ನೂ ಹದವಾಗುತ್ತೆ, ಆವಾಗ ತುಂಬ ಶಾಂತವಾಗುತ್ತೆ, ಅದರಲ್ಲಿ ಏರುಪೇರು ತುಂಬ ಇರೋದಿಲ್ಲ. ಆಗ ನಾನು ಏಕಾಗ್ರತೆಯಿಂದ ಡೈಮಂಡ್ ವ್ಯಾಪಾರಿ ನೋಡೋ ಹಂಗೆ ನೋಡೋಕ್ಕಾಗುತ್ತೆ. ಆತ್ಮನ ನೋಡೋದು ಅಂದ್ರೆ ಮತ್ತೆ ಆಬ್ಜೆಕ್ಟ್ ಮಾಡ್ಕೊಂಡು ನೋಡೋದು ಅಂತ ಅಲ್ಲ, ಮನಸ್ಸು ತನ್ನ ತನವನ್ನು ಬಿಡುವಷ್ಟು ಏಕಾಗ್ರತೆ ಬರಬೇಕು. ಇಂದ್ರಿಯ ಮನೋಬುದ್ಧಿಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು, ಆಯ್ತಲ್ಲ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಎಲ್ಲ ಸೇರಿಸ್ಕೊಂಡ್ಬಿಡ್ತವೆ. ಯತೇಂದ್ರಿಯ ಮನೋಬುದ್ಧಿಯಾಗಿ ಎಲ್ಲ ಸೇರ್ಕೊಂಡ್ಬಿಡ್ತವೆ. ಮುನಿಯಾಗಿ, ಮುನಿ ಅಂತಂದರೆ
ಮನನ ಮಾಡುವ ಸನ್ಯಾಸಿ ಅಂತ ಅರ್ಥ. ಇಲ್ಲಿ ಧ್ಯಾನ ಯೋಗದಲ್ಲಿ ಮನನ ಏನು ಮಾಡ್ತಾರೆ? ಮನನ ಮಾಡಬೇಕಾಗಿಲ್ಲ, ಏನೇನೂ ಮಾಡದೆ ಮನನ ಮಾಡಬೇಕಾದ್ರೂ ನಿಮಗೆ ಮನಸ್ಸು ಶಾಂತವಾಗಿರಬೇಕು. ಮೋಕ್ಷ ಪಾರಾಯಣನಾಗಿ ಅಂದರೆ ದೇಹವನ್ನಿಟ್ಟುಕೊಂಡು ಮೋಕ್ಷವೇ ಹೆಚ್ಚಿನ ಗತಿ ಅಂತ ಯಾರಿಗೆ ಅನಿಸಿದೆಯೋ ಅವನಿಗೆ ಮೋಕ್ಷ ಪಾರಾಯಣ ಅಂತ ಹೆಸರು ಹೇಳ್ತಾರೆ. ಅಂದರೆ ಅವನ ಜೀವನವೇ ಮೋಕ್ಷಕ್ಕೋಸ್ಕರ ಮೀಸಲಾಗಿಟ್ಟಿರ್ತಾನೆ. ಅವನು ಬದುಕಿರದೆ ಪರಮಾತ್ಮನ ಕಾಣೋದಕ್ಕೆ. ರಾಮಕೃಷ್ಣ ಪರಮಹಂಸರು ತಡಬಡಿಸ್ತಾ ಇದ್ರಲ್ಲ, ಅವರು ಆ ಕಾಳಿಯ ಹುಚ್ಚಿಡ್ದಿತ್ತಲ್ಲ, ದೇವರ ಹುಚ್ಚೋ ಹಾಗೆ ಹಿಡ್ದಿರ್ಬೇಕು ನಮಗೆ ಮೋಕ್ಷವೇ ಹೆಚ್ಚಿನ ಗತಿ ಅಂತ ಅನಿಸಿರ್ಬೇಕು. ನಾವು ಈ ಉಪನಿಷತ್ತುಗಳು ಭಗವದ್ಗೀತೆ ಓದಿದ್ರೆ ನಮ್ಗೆ ಇದು ಮೇಲ್ಗಡೆ ಎದ್ದು ಕಾಣಬೇಕು. ಇಲ್ಲ ನೀವು ಎಷ್ಟು ವರ್ಷ ಓದಿದ್ರು ಮೋಕ್ಷ ಏನು ಬೇಡ ಅಂತಂದರೆ ಅವ್ರೇನೂ ಅರ್ಥ ಮಾಡ್ಕೊಂಡಿಲ್ಲ, ಏನೋ ಸುಮ್ಮನೆ ಕಾಲ ಕಳಿಯಕ್ಕೆ ಬಂದಿದ್ದಾರೆ ಅಂತ ಅಷ್ಟೆ. ಆಸೆ ಬರದೇ ಇದ್ದರೆ ಮತ್ತೇನು ಉಪಯೋಗ? ಮೋಕ್ಷನೇ ಬೇಡ ಅಂತಂದರೆ ಏನು ಉಪಯೋಗ ಆಯ್ತು ಅಲ್ಲಿಗೆ? ಎಲ್ಲ ಕಡೆ ಇರೋದು ಅದೇ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಪ್ರತಿಯೊಬ್ಬನ ಕರ್ತವ್ಯ ಮುಕ್ತನಾಗಬೇಕು, ತನ್ನ ನಿಜವಾದ ಸ್ವರೂಪದ ಅರಿವಾಗಬೇಕು ಅನ್ನೋದೇ ಹೇಳ್ತಾರೆ. ಮುನಿ ಆಗಬೇಕು ಅಂತ ಮೋಕ್ಷ ಪಾರಾಯಣ ಅಂದರೆ ಮುನಿ ಆಗಬೇಕು. ಇನ್ನೂ ಮುಕ್ತನಾಗಿಲ್ಲ, ನನಗೆ ಮೋಕ್ಷವೇ ಬೇಕು ಅನ್ನೋ ಆಸೆ ಇದ್ದವಂತಾನೆ ಕರ್ಮಯೋಗ ಮಾಡೋದು, ಕರ್ಮಯೋಗ ಪೂರ್ತಿ ಮಾಡ್ದವಂತಾನೆ ಧ್ಯಾನ ಯೋಗಕ್ಕೆ ಬರೋದು. ಅವೆಲ್ಲ ಮೊದಲೇ ಆಗ್ಬಿಟ್ಟಿರ್ಬೇಕು. ಆಮೇಲೆ ವಿಗತೇಚ್ಛ ಭಯ ಕ್ರೋಧನು, ಅವನಿಗೆ ಈ ಭಯ, ಕ್ರೋಧ, ಆಸೆ, ಹೆದರಿಕೆ, ಸಿಟ್ಟು ಇವೆಲ್ಲ ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ಮನಸ್ಸಿರೋಷ್ಟು ಸಂಕಲ್ಪ ವಿಕಲ್ಪಗಳು ಈಗೆಲ್ಲ ಇದ್ದೇ ಇರುತ್ತಲ್ಲ. ಆಸೆ, ಹೆದರಿಕೆ, ಸಿಟ್ಟು ಇವುಗಳು ಇಚ್ಛಾ, ಭಯ, ಕ್ರೋಧಗಳು. ಇದು ಮತ್ತೆ ಇವು ಕೂಡ ಈ ಕಾಮಕ್ರೋಧಗಳು ಇವೆಲ್ಲ ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ಇವುಗಳನ್ನೆಲ್ಲ ಯಾರು ಬಿಟ್ಟು ತೊಲಗಿರುತ್ತೋ ಅವನು ಈ ಭಯ ಕ್ರೋಧಗಳಿಂದ ಮುಕ್ತನಾಗಿರ್ತಾನೆ. ಇನ್ನು ಪೂರ್ತಿ ಆಗಿರುವುದಿಲ್ಲ. ತತ್ವವನ್ನ ಕಾಣೋವರೆಗೂ ಹಾವಿನ ಭಯ ಹೋಗಲ್ಲ, ಹಗ್ಗವನ್ನ ಕಾಣೋವರೆಗೂ. ಆದರೆ ಎಷ್ಟೆಷ್ಟಾದರೆ ಅಷ್ಟಷ್ಟು ಬಿಟ್ಕೊಂಡ್ಬಂದಿರಬೇಕು. ತುಂಬ ಬಿಟ್ಬಿಟ್ಟಿರ್ಬೇಕು. ಎಲ್ಲೋ ಒಂದಿಷ್ಟು ಕನೆಕ್ಷನ್ ಇದ್ದೇ ಇರುತ್ತೆ. ಅಹಂಕಾರ ಅನ್ನೋದು ಇರುತ್ತೆ, ಇನ್ನೂ ನಾನು ಜೀವ ಅನ್ನೋದು ಇದ್ದೇ ಇರುತ್ತೆ. ಅದು ಯಾವಾಗ ಹೋಗುತ್ತೆ ಅಂದರೆ ಮನಸ್ಸನ್ನು ಬಿಟ್ಟು ಆತ್ಮತತ್ವದಲ್ಲಿ ನಿಂತಾಗ, ಆ ಅನುಭವವನ್ನು ಎತ್ಕೊಂಡ್ಬಂದಾಗ. ಯಾವ ಸನ್ಯಾಸಿಯು ಯಾವಾಗಲೂ ಹೀಗೆ ಇರುತ್ತಿರುವನೋ ಅವನು ಮುಕ್ತನೇ. ಅವನಿಗೆ ಮುಕ್ತಿಯನ್ನು ಮಾಡಿಕೊಳ್ಳಬೇಕಾದ ಮತ್ತೊಂದಿರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಇನ್ನೂ ಅವನು ಮುಕ್ತನಾಗಿಲ್ಲ. 5ನೇ ಅಧ್ಯಾಯದ್ದು ಹೇಳ್ತಾ ಇರೋದಿಲ್ಲಿ. 5ನೇ ಅಧ್ಯಾಯದಲ್ಲೇ ಅವನ ಮುಕ್ತ ಅಂತ ಕರೆದುಬಿಟ್ರು. ಹೇಗೆ ಅಂತಂದ್ರೆ ಮೆಡಿಕಲ್ ಸ್ಟೂಡೆಂಟ್ ಹೇಳಿದ್ದೀನಲ್ಲ, ಅಷ್ಟು ಸಾಕು. ಆದ್ದರಿಂದ ನೆಕ್ಸ್ಟ್ ಹೋಗೋಣ. ಇನ್ನ 29ನೇ ಮಂತ್ರ ಹೇಳಿ ದಿವ್ಯಾ ಅವರೇ, ನೀವು ಹೇಳಿ. 5ನೇ ಅಧ್ಯಾಯದಲ್ಲಿ 29ನೇ ಮಂತ್ರ. ಸರ್ ಹೇಳಿ. ಭೋಕ್ತಾರಂ ಜ್ಞಾನ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಓಕೆ, ಅದರ ಅರ್ಥ ನಾನು ಯಜ್ಞ ತಪಸ್ಸುಗಳ ಭೋಕ್ತೃವು, ಸರ್ವಲೋಕಗಳಿಗೂ ಮಹೇಶ್ವರನು, ಸರ್ವಭೂತಗಳಿಗೂ ಸುಹೃದನು ಆಗಿರುವೆನೆಂದು ಅರಿತುಕೊಂಡರೆ ಶಾಂತಿಯನ್ನ ಹೊಂದುತ್ತಾನೆ. ಶಂಕರಾಚಾರ್ಯರ ಅರ್ಥನೇ ಓದಬೇಡ. ಯಜ್ಞ ತಪಸ್ಸುಗಳು, ಯಜ್ಞದಾನ ತಪಸ್ಸುಗಳು ಅಂತ ಬೇರೆ ಒಂದು ಅಧ್ಯಾಯದಲ್ಲಿ ಅದ್ರ ಬಗ್ಗೆ ತುಂಬ ಆಳವಾಗಿ ಹೇಳ್ತಾರೆ. 17ನೇ ಅಧ್ಯಾಯದಲ್ಲೂ ಅಲ್ಲೆಲ್ಲ ಬೇಕಾದಷ್ಟು ಹೇಳ್ತಾರೆ. ಯಜ್ಞದಾನ ತಪಸ್ಸುಗಳು. ಈಗಿನ ಕಾಲಕ್ಕೆ ನಮಗೆ ತಪಸ್ಸಂದ್ರೆ ಇವೆ, ಯಜ್ಞ, ದಾನ, ತಪಸ್. ಯಜ್ಞ ಅಂದಿದ ತಕ್ಷಣ ಮತ್ತೆ ಯಾಗ ಯಜ್ಞಗಳ ಅಲ್ಲ. ಯಜ್ಞ ಅಂತಂದ್ರೆ 4ನೇ ಅಧ್ಯಾಯದಲ್ಲಿ ಯಜ್ಞ ಅಂತ ಹೇಳ್ತಾರೆ. ನಾವು ಏನೇನು ಲೌಕಿಕ ಕರ್ಮಗಳು ಮಾಡ್ತೀವೋ ಅದನ್ನು ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಅದೇ ಯಜ್ಞ. ಮತ್ತು ಈ ಸಾಧನೆಗಳು, ಯಮನಿಯಮಗಳು, ಕರ್ಮಯೋಗ, ಈ ಇಂಥವು ಮಾಡಿದ್ರೆ ಇವೇ ತಪಸ್ಸು. ಕಾಡಿಗೆ ಹೋಗಿದ್ದೆ ಒಂದು ಕಾಲ ಮೇಲೆ ನಿಂತ್ಕೊಂಡು ಮಾಡೋದು ತಪಸ್ಸಲ್ಲ.
5 ಬೆಂಕಿಗಳ ಮಧ್ಯದಲ್ಲಿ ಕೂತ್ಕೊಂಡು ತಪಸ್ ಮಾಡೋದು ಅಲ್ಲ. ಹಠಯೋಗದ ಯಾವುದು ಹೇಳಿಲ್ಲ, ತುಂಬ ಸುಲಭವಾಗಿ ಹೇಳಿದ್ದಾರೆ. ಆದ್ದರಿಂದ ಯಜ್ಞದಾನ ತಪಸ್ಸುಗಳು ಈ ಕರ್ತೃವಿನ ರೂಪದಿಂದಲೂ ಇಲ್ಲಿ ನಾನು ಮಾಡ್ತೇನೆ, ನಾನು ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಕರ್ಮಯೋಗ ರೂಪದಲ್ಲಿ ಮಾಡ್ರಿ, ಅದು ದೇವತೆಯ ರೂಪದಲ್ಲಿ. ಆದ್ದರಿಂದ ಇವನ್ನ ಯಾರಿಗೋಸ್ಕರ ಮಾಡಬೇಕು? ಪರಮೇಶ್ವರನಿಗೆ ಅರ್ಪಿಸಿ ಈಶ್ವರಾರ್ಪಣ ಬುದ್ಧಿಯಿಂದ. ಅಂದರೆ ಇಲ್ಲಿ ಸರ್ವಲೋಕ ಮಹೇಶ್ವರನು ಪರಮಾತ್ಮ ತಾನೇ ಅವನು, ಈಶ್ವರನ್ ತಾನೇ ಅವನು. ಈಶ್ವರನೆಂದು ಸರ್ವಭೂತಗಳಿಗೂ ಸುಹೃದನೆಂದು ಎಲ್ಲ ಭೂತಗಳಿಗೂ ಅವನು ಒಳಗಡೆ ಇರ್ತಾನೆ. ಅದರ ಜೊತೆಗೆ ಅವರಿಗೆ ಒಳ್ಳೇದು ಮಾಡ್ತಾ ಇರ್ತಾನೆ. ಎಲ್ಲ ಪ್ರಾಣಿಗಳಿಗೂ ಯಾವ ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರವನ್ನು ಮಾಡ್ತಾ ಇರ್ತಾನೆ. ಪರಮಾತ್ಮನು ಎಲ್ಲರ ಒಳಗಡೆ ಇದ್ಕೊಂಡಿದ್ದೇ ಎಂಥ ನಮಗೆ ಜ್ಞಾನ. ನಮ್ಮ ಪ್ರಪಂಚದಲ್ಲಿ ಜ್ಞಾನ ಆಗಬೇಕಾದ್ರೆ ಪ್ರತಿಯೊಂದಕ್ಕೂ ಅವನೇ ಆಧಾರ. ಅವನಿಲ್ಲದೆ ಏನು ಮಾಡ್ತೀರಾ ಹೇಳ್ರಿ? ಹುಲ್ಲು ಕಡ್ಡಿ ಅಲ್ಲಾಡಕ್ಕಾಗಲ್ಲ ಅಂತ ದೇವತೆಗಳಿಗೆ ತೋರಿಸಿದ ಮೇಲೆ ನಮ್ಮಂಥ ಹುಲು ಮಾನವ ಏನು ಮಾಡ್ದ? ಅದಕ್ಕೆ ಅದು ಹಿಂದೆಗಡೆ ಪರಮಾತ್ಮನಿರ್ತಾನೆ ಕರೆಂಟ್ ಇದ್ದಂಗೆ ಅಂತ. ಮತ್ತೆ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲ ಕರ್ಮಗಳಿಗೂ ಫಲ ಕೊಡೋದು ಅವನೇ, ಒಡೆಯನೂ ಅವನೇ. ಎಲ್ಲ ಪ್ರತ್ಯಯಗಳಿಗೂ ಸಾಕ್ಷಿಯಾಗಿರ್ತಾನೆ. ಎಲ್ಲ ಪ್ರತ್ಯಯ ಏನೇ ಜ್ಞಾನ ಮಾಡ್ಕೊಳ್ರಿ. ನನಗೆ ಆನೆ ಆಯಿತು ಅಂತ ಇವನು ಹೇಳ್ತಾನೆ, ಕತ್ತೆ ನೋಡಿದೆ ಅಂತ ಇವನು ಹೇಳ್ತಾನೆ, ಮುಕ್ತರಾದವ್ರು ನಾನು ಪಾಂಡುರಂಗನ ಕಂಡೆ ಅಂತ ಹೇಳ್ತಾರೆ. ಇಷ್ಟು ವ್ಯತ್ಯಾಸ ಇರುತ್ತೆ. ಅದಕ್ಕೆ ಸಾಕ್ಷಿಯಾಗಿರ್ತಾನೆ ಅಂತ ಹೇಳಿದ್ರು. ಅಂಥ ನಾರಾಯಣ ಅಂತ ಇಲ್ಲಿ ಕರೀತಾರೆ. ಪರಮಾತ್ಮನಿಗೆ, ಬ್ರಹ್ಮನಿಗೆ ಅರ್ಥಕೊಂಡ್ರೆ ಆ ಶಾಂತಿಯನ್ನ ಸಿಕ್ಕುತ್ತೆ. ಅಂದರೆ ಸರ್ವ ಸಂಸಾರದಿಂದಲೂ ಬಿಡುಗಡೆ ಹೊಂದುತ್ತಾನೆ, ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಂತಾನೆ. ಎಲ್ಲ ದುಃಖಗಳು ಏನೇನು ಇರುತ್ತೋ ಎಲ್ಲ ಕಾಮ ಕ್ರೋಧಗಳಿರೋಲ್ಲ. ಮತ್ತು ಅವನಿಗೆ ಪಡಿಬೇಕಾದ್ರು ಯಾವುದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗೆ, ಯಾವುದನ್ನು ಪಡೆದ್ರೆ ಎಲ್ಲವನ್ನೂ ಪಡೆದಂಗೆ, ಯಾವುದು ಒಂದನ್ನು ಅನುಭವಿಸಿದ್ರೆ ಎಲ್ಲವನ್ನೂ ಅನುಭವಿಸ್ದಂಗೆ ಆದ್ಮೇಲೆ ಇನ್ನೇನು ಬೇಕು, ಅವನು ಪಡೆದುಕೊಳ್ಳುತ್ತಾನೆ ಅಂತ ಹೇಳ್ತಾ ಇದ್ದ. ಇದಿಷ್ಟು 5ನೇ ಅಧ್ಯಾಯ ಇತ್ತು. ಈಗ 6ನೇ ಅಧ್ಯಾಯಕ್ಕೆ ಹೋಗೋಣ. ಧ್ಯಾನ ಯೋಗ. ಕರ್ಮಕ್ಕೂ ಧ್ಯಾನಕ್ಕೂ ಸಂಬಂಧ. ಕರ್ಮಯೋಗವನ್ನ ಹೋಗುತ್ತಾರೆ ಈಗಲೂ. ಇದರ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಸರಿಯಾದ ಆತ್ಮದರ್ಶನಕ್ಕೆ ತೀರಾ ಒಳಗಿನ ಸಾಧನವಾದ ಧ್ಯಾನ ಯೋಗಕ್ಕೆ ಆಗಿರುವ ಸ್ಪರ್ಶಕೃತ್ವ ಬಹಿ ಅಂತ 5ರಿಂದ 27 ಹೇಳಿತ್ತು ಅಂತ ಶ್ಲೋಕಗಳನ್ನು ಹೇಳಿದೆ ಅಷ್ಟೇ. ಅವುಗಳಿಗೆ ವೃತ್ತಿ ಹಾಗಿರುವ ಈ 6ನೇ ಅಧ್ಯಾಯವನ್ನು ಪ್ರಾರಂಭಿಸಿರುತ್ತೆ ಅಂತ. ಅಂದರೆ ಕರ್ಮಯೋಗವನ್ನೆಲ್ಲ ಮಾಡಿಕೊಂಡು ಅವುಗಳನ್ನ ಬಿಟ್ಟು ಧ್ಯಾನ ಯೋಗದಿಂದ ಆತ್ಮನನ್ನೇ ಚಿಂತನೆ ಮಾಡೋದಕ್ಕೆ, ಆತ್ಮದರ್ಶನಕ್ಕೆ ಇನ್ನೂ ಹತ್ತಿರವಾಗ್ತೀವಿ ಅಂತ ಅರ್ಥ. ಅದರಲ್ಲಿಯೂ ಧ್ಯಾನ ಯೋಗಕ್ಕೆ ಕರ್ಮವು ಹೊರಗಿನ ಸಾಧನವಾಗಿರುತ್ತೆ. ಧ್ಯಾನ ಮಾಡಬೇಕಾದ್ರೆ ಕರ್ಮಯೋಗ ಹೊರಗಿನ ಸಾಧನ. ನೀವು ಕರ್ಮಯೋಗ ಮಾಡಿ ಧ್ಯಾನ ಯೋಗಕ್ಕೆ ಬಂದಿದ ತಕ್ಷಣ ಕರ್ಮವನ್ನು ಬಿಟ್ಬಿಡ್ಬೇಕು. ಆಮೇಲೆ ಇದು ಶಮದಮಾದಿಗಳನ್ನೇ ಅಳವಡಿಸ್ಕೋಬೇಕು, ಏಕಾಂತವಾಸ ಅಂತ ಹೇಳ್ತಾರೆ ಮುಂದಕ್ಕೆ. ಧ್ಯಾನ ಯೋಗವನ್ನು ಏರುವ ಶಕ್ತಿಯ ಬರುವವರೆಗೂ ಕರ್ಮಕ್ಕೆ ಅಧಿಕಾರಿಯಾಗಿರುವ ಗೃಹಸ್ಥನು ಕರ್ಮವನ್ನು ಮಾಡಲೇಬೇಕಾಗಿರುವುದರಿಂದ ಅದನ್ನು ಈಗ ಹೋಗ್ತಾ ಇದ್ದಾನೆ. ನಾವು ಯಾವ ಕಾರಣಕ್ಕೂ ಕರ್ಮಗಳನ್ನ ಬಿಡಬಾರದು. ಕರ್ಮಗಳನ್ನ ಅದಕ್ಕೆ ಅರ್ಜುನನಿಗೆ ಹೇಳೋದು, ಅವನು ಕರ್ಮವನ್ನು ಬಿಡಕ್ಕೆ ಹೋಗ್ತಾ ಇದ್ದಾನೆ. ನನಗೆ ಅವನ ಕರ್ಮ, ಅವನ ಸ್ವಧರ್ಮವನ್ನೂ ಕೂಡ ಬಿಡಕ್ಕೆ ಹೋಗ್ತಾ ಇದ್ದಾನೆ. ನಾನು ಭಿಕ್ಷೆ ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಅವರವರ ಕರ್ಮಗಳನ್ನ ಯಾವತ್ತೂ ಎಂದೂ ಬಿಡಬಾರ್ದು. ನಮ್ಮ ಸ್ವಧರ್ಮಕ್ಕಿಂತ ಬೇರೆ ಇನ್ಯಾವುದಾದ್ರೂ ಧರ್ಮ ಇದೆ, ಅದಿನ್ನೂ ಶ್ರೇಷ್ಠ ಅಂತ ಗೊತ್ತಿದ್ರೂ ನಾವು ಹೋಗ್ಬಾರ್ದು ಅಂತ ಕೃಷ್ಣ ಭಗವಂತ ಹೇಳೋದು. ಅದು ಸ್ವಧರ್ಮ ಅಂತಂದ್ರೆ. ಅದ್ರ ಜೊತೆಗೆ ನಮಗೆ ಆಯಾ ಆಶ್ರಮಗಳಲ್ಲಿ ನಾವು ಎಲ್ಲಿದ್ದೀವೋ ಅಲ್ಲಿ, ಆಶ್ರಮವಾಗಲಿ ಅಥವಾ ಈ ಒಂದು ಇದಾಗಲಿ, ಯಾವುದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಗಳಾಗಲಿ, ಆ ಕೆಲಸಗಳು ನಾವು ಮಾಡ್ತಾ ಇರಬೇಕು. ಅದನ್ನು 2 ಥರ ಮಾಡ್ಬೋದು. ಕಾಮ್ಯ ಕರ್ಮದಿಂದ ನಮ್ಮ ಮೋಕ್ಷ ಬೇಕು ಅಂದ್ರೆ ಅದನ್ನೇ ಕರ್ಮಯೋಗದಿಂದ ಮಾಡಿದ್ರೆ ನಮಗೆ
ಈ ಕಡೆ ನಮ್ಗೆ ಅಂತಃಕರಣ ಶುದ್ಧಿಯಾಗಿ ಮೋಕ್ಷವನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಧ್ಯಾನ ಯೋಗವನ್ನ ಕರ್ಮಿಗೆ ಹೇಳಿಲ್ಲ. ಯಾರಿಗೆ ಹೇಳಿಲ್ಲ? ಕಾಮ್ಯ ಕರ್ಮ ಇದ್ದವರಿಗೆ ಹೇಳಿಲ್ಲ. ಅದಕ್ಕೋಸ್ಕರನೇ ಕಾಮ್ಯ ಕರ್ಮವನ್ನ ಹೀಯಾಳಿಸ್ತಾ ಇಲ್ಲ, ಕಾಮ್ಯ ಕರ್ಮವನ್ನು ಹೊಗಳ್ತಾರೆ. ಯಾವುದಕ್ಕೆ ಹೋಲಿಸಿ? ಸ್ವೇಚ್ಛಾ ಪ್ರವೃತ್ತಿಗೆ ಹೋಲಿಸಿ, ಅಥವಾ ಪ್ರಪಂಚದಲ್ಲಿ ಇನ್ನೇನೋ ಆಸೆ ಇದೆ ಅಂತ ಹೇಳಿ ಆ ಕಡೆಗೆ ಹೋಗ್ಬಿಡ್ತಾರೆ ಅಂತ ಹೇಳಿ ಅದನ್ನ ಬಿಡಿಸೋದಿಕ್ಕೆ ಕಾಮ್ಯ ಕರ್ಮವನ್ನು ಹೊಗಳ್ತಾರೆ. ಕಾಮ್ಯ ಕರ್ಮದಿಂದ ಬಿಡಿಸಿ ನಿತ್ಯ ಕರ್ಮಗಳಿಗೆ ಬರೋದಕ್ಕೋಸ್ಕರ ನಿತ್ಯ ಕರ್ಮವನ್ನ ಹೊಗಳ್ತಾರೆ. ನಿತ್ಯ ಕರ್ಮವನ್ನ ಬಿಡಿಸಿ ಕರ್ಮಯೋಗವನ್ನ ಮುಂದಕ್ಕೆ ಹೋಗೋದಕ್ಕೋಸ್ಕರ ಕರ್ಮಯೋಗವನ್ನ ಹೊಗಳ್ತಾರೆ. ಕರ್ಮಯೋಗದಿಂದ ಮತ್ತೆ ನೀವು ಧ್ಯಾನ ಯೋಗಕ್ಕೆ ಹೋದ್ರೆ ಕರ್ಮಯೋಗವನ್ನ ಬಿಟ್ಟು ಈ ಶಮದವಾದಿಗಳನ್ನ ಹೊಗಳ್ತಾ ಇರ್ತಾರೆ. ಇದು ಹೀಗೆ ಕೊನೆಗೆ ಇವುಗಳನ್ನೂ ಬಿಟ್ಟು ಪರಮಾತ್ಮನ್ನ ಹೊಗಳ್ತಾರೆ. ಅದು ಫಲ ಅಲ್ವಾ? ಇಲ್ಲಿ ಆಕ್ಷೇಪ ಹೇಳ್ತಾನೆ ಪೂರ್ವ ಪಕ್ಷಿ. ಅಲ್ಲ ಸ್ವಾಮಿ, ಶಾಸ್ತ್ರದಲ್ಲಿ ವಿಧಿಸಿರುವ ಕರ್ಮವನ್ನು ಬದುಕಿರುವವರೆಗೂ ಮಾಡಬೇಕಲ್ವೇ? ಹೀಗಿರುವಲ್ಲಿ ಧ್ಯಾನ ಯೋಗವನ್ನು ಏರುವುದಕ್ಕೆ ಆಗುವವರಿಗೆ ಎಂದು ಅವಧಿಯನ್ನು ಇಡುವುದೇತಕ್ಕೆ? ಈಗ ಕರ್ಮಯೋಗ ಮಾಡ್ತೀರಾ, ಮಾಡಿದ ತಕ್ಷಣ ಧ್ಯಾನ ಯೋಗಕ್ಕೆ ಹೋಗಿದ ತಕ್ಷಣ ಕರ್ಮಗಳು ಬಿಟ್ಬಿಡ್ಬೇಕು ಅಂತ ಹೇಳಿದ್ರು ಇಲ್ವ ನೀವು? ಯಾಕೆ? ಕರ್ಮ ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗಿದ ತಕ್ಷಣ ಅದರ ಫಲ ಏನು ಅಂದ್ರೆ ಕರ್ಮಗಳು ಬಿದ್ದು ಹೋಗ್ಬೇಕು. ನಿಜವಾಗ್ಲೂ ಆತ್ಮನಿಗೆ ಸರ್ವಕರ್ಮ ಸನ್ಯಾಸ ಅಂತ ಕರೆಯೋದು, ಆತ್ಮತತ್ವದಲ್ಲಿ ನಿಂತವ್ರಿಗೆ ಆತ್ಮನಿಗೆ. ಬಟ್ ನಮ್ಗೆ ಅಷ್ಟು ಬರೋದಿಲ್ಲ. ಕೆಲವು ಕರ್ಮಗಳನ್ನ ಬಿಟ್ಬಿಡ್ರಿ. ಯಾವುದು? ಈ ಗೃಹಸ್ಥಾಶ್ರಮ ಕರ್ಮಗಳನ್ನ ಬಿಟ್ಬಿಡ್ರಿ. ಗೃಹಸ್ಥಾಶ್ರಮ ಕರ್ಮಗಳು ಅಂದ್ರೆ ಏನು? ಏನು ಮಾಡ್ತಾ ಇದ್ದೀರೋ ಒಂದು ಮಾಡ್ರಿ, ಕರ್ಮಯೋಗದಲ್ಲಿ ಮಾಡ್ರಿ. ಕರ್ಮಯೋಗದಲ್ಲಿ ಮಾಡಿದ್ರಿ ನಿಮ್ಮ ಚಿತ್ತ ತುಂಬ ಮನಸ್ಸು ಶುದ್ಧಿ ಆಗೋಯ್ತು. ನೀವು ಧ್ಯಾನಕ್ಕೆ ಅರ್ಹರಾದಾಗ ಏಕಾಂತವಾಸ ಮಾಡಬೇಕು, ಮೌನವಾಗಿರಬೇಕು, ಒಬ್ಬರೇ ಇರಬೇಕು, ಅಗ್ನಿ ಕಾರ್ಯಗಳನ್ನ ಬಿಟ್ಬಿಡ್ಬೇಕು. ಅವ್ರ ಸಂಸಾರದಲ್ಲಿರಲಿ, ಸನ್ಯಾಸಿಗಳಾಗಲಿ, ಇಲ್ಲಿ ಈ 4 ಆಶ್ರಮಗಳಾಗಲಿ ಅಥವಾ ಇದು ಯಾರೋ ಈ ಇನ್ನೊಂದು ಇದೆಯಲ್ಲ, ಒಟ್ಟು 2 ಥರ ಆಶ್ರಮಗಳಿದೆ. ಒಂದು ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ, ಇದು ಏನು ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸ ಆಶ್ರಮ, ಇದು ಆಶ್ರಮಗಳು. ಇನ್ನು ವರ್ಣಾಶ್ರಮಗಳು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವನು ಯಾರು ಎಲ್ಲಿ ಬೇಕಾದರೂ ಇರಲಿ, ಎಲ್ರಿಗೂ ಮೋಕ್ಷ ಆಗುತ್ತೆ. ಹಿಂಗೆ ಇರಬೇಕು ಅಂತ ಏನಿಲ್ಲ, ಅದು ಈವನ್ ಶೂದ್ರರಿಗೂ ಆಗುತ್ತೆ. ಆದರೆ ಆ ಕರ್ಮಗಳನ್ನ ಬಿಡ್ತಾ ಬರಬೇಕು. ಬಟ್ ಕರ್ಮಯೋಗ ರೂಪದಲ್ಲಿ ಮಾಡಿ ಕೊನೆಗೆ ಕರ್ಮ ಯೋಗವನ್ನ ಬಿಡಬೇಕು. ನೆಕ್ಸ್ಟ್ ಏನು? ಧ್ಯಾನ ಯೋಗಕ್ಕೆ ಬಂದಾಗ ಶಮದಮಾದಿಗಳು, ಅದು ಇನ್ನೂ ಅಂತಃಕರಣ ಶುದ್ಧಿಗೆ ಮಾಡುವಂಥದ್ದು ಸಹಕಾರಿ ಸಾಧನೆಗಳು. ಆವಾಗ ಈ ದಣುಗಿಣು ಮಾಡಿಕೊಂಡ್ರೆ ಆಗೋದಿಲ್ಲ ಅಂತ ನಾನು ಹೇಳಿದ್ನಲ್ಲ. ನಾವೊಂದ್ಸಾರಿ 200 ಕಿಲೋಮೀಟರ್ ನಡ್ಕೊಂಡು ಹೋದಾಗ ಭಗವತ್ಪಾದರ ಹತ್ರ ಈ ಥರ ಎಲ್ಲ ಆಯಿತು ಸ್ವಾಮಿ ಅಂತ ಹೇಳಿದ್ವಿ. ಅವ್ರು ನಮ್ಗೆ ಆವಾಗಲೇ ತಿಳಿಸ್ಕೊಟ್ಟಿದ್ರು, ನಾವು ಕೊನೆಯಂತ ಸಾಧನೆ ಮಾಡುವಾಗ ಈ ಥರ ಆಯಾಸ ಆಗೋದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರು. ಹೇಗಿದೆ ನೋಡ್ರಿ. ಹಾಗೆ ಇಷ್ಟು ಸೂಕ್ಷ್ಮ ಆಗಿರ್ತೀವ. ಅವನ ಪ್ರಶ್ನೆ ಏನು ಪೂರ್ವ ಪಕ್ಷಿದು ಅಂತಂದ್ರೆ, ಅವನಿಗೆ ಗೊತ್ತಿರೋದಿಷ್ಟೇ. ಅವನು ಹೇಳೋದು, ಅವನಿಗೆ ಗೊತ್ತಿರೋದು ಕಾಮ್ಯ ಕರ್ಮ, ಅದು ಬಿಟ್ಟರೆ ನಿತ್ಯ ಕರ್ಮಗಳು ಅಷ್ಟೇ ಹೇಳೋದು. ಅವನ ಪ್ರಕಾರ ಕರ್ಮಯೋಗ ಅಂತಂದ್ರೆ ಹೋಗಳಕ್ಕೆ ಬಂದಿದೆ ಸ್ವಾಮಿ ಅಂತಾನೆ. ಅವನ ಪ್ರಕಾರ ನೀವು ನಿತ್ಯ ಕರ್ಮಗಳನ್ನ ಕಾಮ್ಯ ಕರ್ಮವನ್ನ ಮಾಡ್ತಾ ಇರ್ರಿ, ನಿತ್ಯ ಕರ್ಮಗಳನ್ನ ಮಾಡ್ರಿ. ನಿತ್ಯ ಕರ್ಮದಲ್ಲಿ ಫಲ ಹೇಳಿಲ್ಲ. ನೀವು ಬರೀ ನಿತ್ಯ ಕರ್ಮಗಳು ಮಾಡ್ತಾ ಇದ್ರೆ ಮೋಕ್ಷ ಆಗ್ಬಿಡುತ್ತೆ ಅಂತ ಅವನು. ಅದಕ್ಕೋಸ್ಕರ ಅವನೇನು ಹೇಳ್ತಾನೆ, ಕರ್ಮಗಳನ್ನ ಬಿಡಬಾರ್ದು ಅಂತಿದೆಯಲ್ವಾ, ಸಾಯೋವರೆಗೂ ಮಾಡ್ತಾ ಇರಬೇಕು ಅಂತಿದೆಯಲ್ವಾ ಅಂತ ಅವನಿಗೆ ಮೋಕ್ಷ ಅಂತಂದ್ರೆ ನಿತ್ಯ ಕರ್ಮಗಳನ್ನೇ ಮಾಡ್ತಾ ಇದ್ರೆ ಮೋಕ್ಷ ಆಗ್ಬಿಡುತ್ತೆ. ಕರ್ಮಯೋಗ ಹೇಳಿದ್ದಾರೆ, ಸುಮ್ಮನೆ ಹೊಗಳಕ್ ಬಂದಿದೆ ಸ್ವಾಮಿ ಅಂತ ಹಿಂಗೆ ಹೇಳ್ಬಿಡ್ತಾನ ಅವನು. ನೀವು ಶ್ರವಣ ಮನನ ಧ್ಯಾನ ಹೇಳ್ರಿ, ಏನ್ ಹೇಳ್ತಾನೆ ಗೊತ್ತಾ, ಅವನು ಏನೋ ಹೊಗಳಕ್ ಬಂದಿದೆ ಸ್ವಾಮಿ ಅಷ್ಟೇ, ಅವೆಲ್ಲ ಏನಿಲ್ಲ ಅಂತ ಅಂದ್ಬಿಡ್ತಾನ. ಅವನಿಗೆ ಸತ್ ಮೇಲೆ ಮೋಕ್ಷ ಹಿಂಗೆಲ್ಲ ಹೇಳಕ್ ಶುರು ಮಾಡ್ತಾನ ಅವನು. ಆದ್ರಿಂದ ಅವನ ಪ್ರಶ್ನೆ ಇದು ಆಗ್ತಾ ಇದ್ದಾನೆ, ಪರಿಹಾರ ಹಾಗಲ್ಲ. ಯಾಕೆ? ಯೋಗವನ್ನು ಏರಿಳಿಸುವವನಿಗೆ ಕರ್ಮವು ಕಾರಣವೆನಿಸುವುದು. ಯಾರು ಧ್ಯಾನ ಯೋಗ ಮಾಡಿಕೆ ಧ್ಯಾನಕ್ಕೆ ಹೋಗೋಷ್ಟೊತ್ತಿಗೆ
ಅವನಿಗೆ ಚಿತ್ತಶುದ್ಧಿ ತುಂಬ ಆಗಿಬಿಟ್ರೆ ಕರ್ಮಗಳು ತಾನಾಗಿ ಬಿದ್ದು ಹೋಗ್ಬಿಡುತ್ತೆ. ಕನಂಗಾಡ ರಾಮದಾಸರು ಜಪ ಮಾಡಿ 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 ತುಂಬ ಇದಾಗ್ಬಿಟ್ಟಾಗ ಒಳಗಡೆಯಿಂದ ರಾಮನ ಪ್ರೇರಣೆ ಬಂತಂತೆ. ಸಾಕಿ ನಾನೇ ಜಪ ಮಾಡಿದ್ದು ಹೂವಲ್ಲಿಗೆ ಪಂಚಗುಹ ಅಂತ ಹೇಳ್ತಾರಲ್ಲ, ಮಂಗಳೂರು ಹತ್ರ ಇದೆ. ನಾವೆಲ್ಲ ಅಲ್ಲಿ ಹೋಗಿ ನೋಡ್ಕೊಂಡ್ಬಂದ್ವಿ. ಅಲ್ಲಿ ಹೋಗಿದ್ದೆ ಧ್ಯಾನ ಮಾಡು. ಇವಾಗ ಧ್ಯಾನ ಮಾಡಬೇಕಾದ್ರೆ ಅವರು ಓಡಾಡೋದು ಗೀಡಾಡೋದು ಎಲ್ಲಾದರೂ ಬಿಟ್ಬಿಡ್ಬೇಕು. ಸುಮ್ಮನೆ ಅಲ್ಲಿ ಒಬ್ಬರು ಏಕಾಂತವಾಸದಲ್ಲಿರಬೇಕು, ಮೌನವಾಗಿರಬೇಕು. ಅಲ್ಲಿ ಬರೀ ಧ್ಯಾನ ಮಾಡಬೇಕು. ಧ್ಯಾನ ಅಂದರೆ ಇದು. ಆದ್ದರಿಂದ ಶಮ ಒಂದನ್ನೇ ಸಂಬಂಧಪಡಿಸ್ಕೋಬೇಕು. ಮೇಲಕ್ಕೆ ಹೋದಷ್ಟು ಕೆಳಗಿನ ಮಟ್ಟದ ಬಿಡ್ತಾ ಬರಬೇಕು ಅಂತ ನಿಮ್ಗೆಲ್ಲ ಹೇಳಿದ್ನಲ್ಲ. ಹೈ ಜಂಪ್ ಮಾಡೋನ ಕೋಲ್ ತೊಗೊಂಡೋಗ್ತಾನೆ, ಜೋರಾಗಿ ಹೋಗಿ ಅವ್ನು ಮೇಲಕ್ಕೆ ಹೋದ್ಮೇಲೆ ಈ ಕೋಲ್ ಬಿಟ್ಬಿಡ್ಬೇಕು. ಕರ್ಮಯೋಗ ನಮ್ಗೆ ಹಂಗೆ ಕೆಲಸ ಮಾಡುತ್ತೆ. ಎಲ್ಲಿವರೆಗೂ? ಆ ಧ್ಯಾನಕ್ಕೆ ಹೋಗೋವರೆಗೂ. ಹೋಗಾದ್ಮೇಲೆ ಇದು ಬಿಟ್ಬಿಡ್ಬೇಕು. ಬೇರೆದು ಇನ್ನೊಂದು ಅವಲಂಬನೆ ಕೊಡ್ತಾರೆ, ಬರೀ ಮನಸ್ಸಿನಿಂದ ಮಾಡೋ ಅಂಥದ್ದು. ಶಮ ತಮಾದಿಗಳು, ಉಪರತಿ, ತಿತಿಕ್ಷಾ, ಯಮ ನಿಯಮಗಳು, ಅಮಾನಿತ್ವಾದಿ ಸಾಧನೆಗಳು, ಬುದ್ಧಿ ವಿಶುದ್ಧಾದಿ ಸಾಧನೆಗಳು, ಗುಣತ್ರಯ, ದೇವಿ ಗುಣಗಳನ್ನ ಅಳವಡಿಸ್ಕೊಳ್ಳೋದು, ಮೂರತ್ತು ಒಳ್ಳೆ ಇವನ್ನ ತಗೊಂಡ್ಬರ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆವಾಗ ಆರು ರುಕ್ಷವಿಗೆ, ಆರು ರೂಢನಿಗೆ, ಅಂದರೆ ಕರ್ಮವು ಶಮವು ಬೇರೆ 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 ಇಷ್ಟೇ ಬೇಕಾಗಿರೋದು ನಮಗೆ, ಅಷ್ಟು ಸಾಕು. ಇನ್ನೂ ಅವನು ಪೂರ್ವ ಪಕ್ಷಿ ಬಿಡೋದಿಲ್ಲ. ಅವನು ಗೃಹಸ್ಥನ ಆಶ್ರಮದಲ್ಲಿ ಇರುವುದರೊಳಗೆ ಯಾವನೋ ಒಬ್ಬನು ಯೋಗವನ್ನು ಏರಳೆಲೆಸುವವನು, ಮತ್ತೊಬ್ಬನು ಏರಿದವನು, ಹೀಗೆ ಇರುತ್ತಾರೆ. ಉಳಿದವರು ಏರಳೆ ಎಸೆಯುವವರು ಅಲ್ಲ, ಏರಿದವರು ಅಲ್ಲ. ಆದ್ದರಿಂದ ಈ ಮೂರನೇ ಗುಂಪಿನವರ ದೃಷ್ಟಿಯಿಂದ ಯೋಗವನ್ನು ಎಳೆಸುವವನಿಗೆ, ಅಂದರೆ ಏರಿದವನಿಗೆ ಎಂದು ವಿಶೇಷವನ್ನು ಕೊಟ್ಟಿರುವುದು, ಕರ್ಮಶ್ರಮಗಳನ್ನು ವಿಂಗಡಿಸಿ ಹೇಳಿರುವುದು ಹೊಂದಿಯೇ ಹೊಂದುತ್ತದೆಯಲ್ಲ ಅಂತ ಅವನಿಗಿನ್ನೂ ಕನ್ವಿನ್ಸ್ ಆಗೋದಿಲ್ಲ, ಅವನು ಒಪ್ಪೋದಿಲ್ಲ ಅವನು ಅಂತ. ಅಂದರೆ ಎಲ್ಲ ಶ್ರಮದವರೆಗೂ ಯೋಗದಲ್ಲಿ ಮತ್ತು ವೇದದಲ್ಲಿ ಅಧಿಕಾರವಿರುವುದೆಂದು, ಯೋಗವನ್ನು ಮಾಡುವವರಿಗೆ ಮಾತ್ರ ಮೋಕ್ಷವು ದೊರೆಯುವುದೆಂದು ಹೇಳುವ ವೃತ್ತಿಕಾರರ ಮತವಿದು. ಯಾರ್ಯಾರೋ ಬಂದು ಏನೇನೋ ಹೇಳ್ತಾರೆ. ಅದಕ್ಕೆ ನಮಗೆ ಭಾಷ್ಯ ಅರ್ಥ ಆಗೋದು ಕಷ್ಟ. ಇಲ್ಲಿ ಸ್ವಲ್ಪ ನಮ್ಗೆ ಆ ವೃತ್ತಿಕಾರರಂದ್ರೆ ಯಾರು, ಅವ್ರ ಪ್ರಶ್ನೆಗಳೇನು ಅರ್ಥ ಆಗಿದ್ರೆ ಇಲ್ಲಿ ಅರ್ಥ ಆಗುತ್ತೆ. ಆದ್ದರಿಂದ ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ನಾ ಹೊಂದೋದಿಲ್ಲ. ಯಾಕೆ ಗೊತ್ತಾ? ಅವನಿಗೆ ಶಮವು ಕಾರಣ ಎಂಬ ಮಾತನ್ನು ಇಲ್ಲಿ ಉಪಯೋಗಿಸಿರುತ್ತೆ. ನೀವೇ ಯೋಚನೆ ಮಾಡ್ರಿ, ಓಡಾಡ್ತಾ ಓಡಾಡ್ತಾ ಧ್ಯಾನ ಮಾಡೋಕ್ಕಾಗುತ್ತಾ? ನೀವು ಓಡಾಡ್ತಾ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ ನೋಡೋಣ, ಕ್ಯಾಲ್ಕುಲೇಷನ್ದು, ಅಥವಾ ಯಾವುದಾದ್ರೂ ಒಂದು ತುಂಬ ಗೂಢವಾಗಿರುವಂಥ ಒಂದು ಪ್ರಶ್ನೆ ಮನಸ್ಸಿಗೆ ತಗೊಂಡು ಓಡಾಡ್ತಾ ಮಾಡ್ರಿ ನೋಡೋಣ. ಆಗೋದಿಲ್ಲ. ಏಕಾಂತದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಬೇರೆ ಡಿಸ್ಟರ್ಬೆನ್ಸ್ ಇಲ್ದಂಗೆ ಅದನ್ನೇ ನೋಡ್ತಾ ಚಿಂತಿಸ್ತಾ ಅದಕ್ಕೆ ಸಲ್ಯೂಷನ್ ಹುಡುಕ್ಬೇಕು. ಲೌಕಿಕದಲ್ಲಿ ಹೀಗಿರ್ಬೇಕಾದ್ರೆ ಇನ್ನು ಪಾರಮಾರ್ಥದಲ್ಲಿ ಆ ಪರಮಾತ್ಮನು ನಿರಾಕಾರ ಸ್ವರೂಪನು, ನಿಷ್ಕ್ರಿಯನು, ಅವನ್ನ ನಾವು ಕಂಡ್ಕೋಬೇಕಾದ್ರೆ ಎಷ್ಟು ಶಾಂತವಾಗಬೇಕು, ಎಷ್ಟು ಏಕಾಗ್ರತೆಯಿಂದ ಈ ಕರ್ಮೇಂದ್ರಿಯಗಳ ಗಡಿಬಿಡಿ ಇದ್ದರೆ ಓಡಾಡ್ತಾ ಮಾಡ್ಕೊಳ್ಳೋಕೆ ಬರುತ್ತಾ? ಇದು ಬರೋದಿಲ್ಲ. ಆದ್ದರಿಂದ ಎಲ್ಲಿ SLC ಪರೀಕ್ಷೆ ಅಥವಾ ಕಾಲೇಜ್ ಪರೀಕ್ಷೆ ಇದ್ದಾಗ ಓಡಾಡ್ತಾ ಓದ್ಕೊಳ್ರಿ ನೋಡೋಣ, ಬರುತ್ತಾ? ಬರೋದಿಲ್ಲ. ಒಂದು ಕಡೆ ಕೂತ್ಕೊಂಡು ಗಲಾಟೆ ಇದ್ದು ಯಾರಾದರೂ ಬಂದು ಮಾತಾಡಕ್ಕೆ ಬಂದ್ರೆ ಏಯ್ ಬರಬೇಡ ಹೋಗು ಅಂತ ಹೇಳ್ತೀವಿ. ಹಾಗಿರ್ತೀವಿ ನಾವು. ಅಂಥದ್ರಲ್ಲಿ ಇದು ಹೇಗಿರಬೇಕು ಅಂತ ಅಷ್ಟೇ ಹೊರತು ಇನ್ನೇನಿಲ್ಲ. ಅದಕ್ಕಿಲ್ಲಿ ಕರ್ಮಗಳು ಬಿಟ್ಬಿಡಬೇಕು. ಈ ಹೆಚ್ಚಿನ ಸಾಧನೆ ಮಾಡಬೇಕು, ಕಡಿಮೆ ಸಾಧನೆ ಬಿಡ್ತಾ ಬರಬೇಕು. ಹೇಗೆ ಮೊದಲು ಎತ್ಕೊಂತಾನೆ ಸ್ವೇಚ್ಛಾ ಪ್ರವೃತ್ತಿ ಬಿಟ್ವಿ, ಅಲ್ಲಿಂದ ಬಂದು ಏನದು ನೀತಿಗಳನ್ನ, ನ್ಯಾಯ ನೀತಿ, ಅದಾದಮೇಲೆ ಧರ್ಮ, ಅದಾದಮೇಲೆ ಕಾಮ್ಯಕರ್ಮ, ಅದಾದಮೇಲೆ ನಿತ್ಯ ಕರ್ಮಗಳು, ಕರ್ಮಯೋಗ. ಈ ಕರ್ಮಯೋಗವನ್ನು ಬಿಟ್ಟು ಶಮದಮಾದಿಗಳು, ಸಹಕಾರಿ ಸಾಧನ, ಪರಂಪರಾ ಸಾಧನ ಮುಗಿದೋಯ್ತು. ಈಗ ಸಹಕಾರಿ ಸಾಧನಕ್ಕೆ ಬರ್ಬೇಕು ನಾವು. ಸಹಕಾರಿ ಸಾಧನ ಮಾಡಿಕೊಂಡಾಗ ಇದು ಪೂರ್ತಿ ಆಯಿತು ಅಂದರೆ ನನಗೆ ಆ ಆತ್ಮತತ್ವದಲ್ಲಿ ನಿಷ್ಠೆ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಕರೆಕ್ಟಾಗಿದೆಯಲ್ಲ, ನಮಗೆ ಗೊತ್ತಾಗುತ್ತೆ ಇಲ್ಲಿ. ಕರೆಕ್ಟ್ ಅನಿಸುತ್ತೆ. ಸಿದ್ಧಾಂತಿ ಯಾವನು ಮೊದಲು ಯೋಗವನ್ನು
ಏರಳಿಸಿದ್ದನೋ ಅವನಿಗೆ ಅದನ್ನು ಏರಿದ ಬಳಿಕ ಯೋಗದ ಫಲಕ್ಕೆ ಶ್ರಮವನ್ನು ಮಾಡುವುದು ಕಾರಣವಾಗಿರುತ್ತೆ. ಕರ್ಮಯೋಗ ಎಲ್ಲ ಮಾಡಿಬಿಟ್ಟು ಆದ್ಮೇಲೆ ಅವನ ಅಂತಃಕರಣ ಶುದ್ಧಿ ಆಗ್ಬಿಟ್ರೆ ಅವನಿಗೆ ಸುಮ್ಮನೆ ಅಲ್ಲಿ ಇಲ್ಲಿ ಬೇಕಾಗಲ್ಲ. ಅವನಿಗೆ ಈ ಲೋಕ ಪರಲೋಕದಲ್ಲಿ ಆಸಕ್ತಿ ಹೋಗ್ಬಿಟ್ಟಿರುತ್ತೆ ಅವನಿಗೆ. ಮತ್ತೆ ಇನ್ನೇನು ಕೆಲಸ ಮಾಡ್ಬೇಕು ಅವನು? ಹೇಳ್ಬೇಕು ಅಂತಂದ್ರೆ ಅವನಿಗೆ ಅವನ ಸಂಸಾರದಲ್ಲಿ ಹೆಂಡತಿ ಮಕ್ಕಳನ್ನ ಸಾಕೋದ್ರಲ್ಲೂ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ. ಏನೋ ಬಲಾತ್ಕಾರದಿಂದ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಅವನ ತಲೆ ಮೇಲೆ ಕೂತ್ಕೋಬೇಕು, ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ. ಇಲ್ದ್ರೆ ಅವ್ನು ಮಾಡೋದೇ ಇಲ್ಲ. ಅವನು ಗೊತ್ತು ಇವೆಲ್ಲ ಕನಸಿನಷ್ಟೇ ಸತ್ಯ, ಇದಕ್ಕೆ ಯಾಕೆ ನಾನು ಸಾಯ್ಬೇಕು ಅಂತ. ಆದರೆ ಹೆಂಡತಿ ಮಕ್ಕಳು ಬಿಡೋದಿಲ್ಲ, ಕೂತ್ಕೊಂತಾರೆ, ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ. ಏನೋ ಕಾಟಾಚಾರಕ್ಕೆ ಆ ಕಡೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಮನಸ್ಸು ಮಾತ್ರ ಯಾವಾಗಲೂ ಈ ಕಡೆ ಇರುತ್ತೆ ಅಂತ ಹೇಳಿ ಆ ರಾಣಿ ಮನೆಯಲ್ಲಿ ತನ್ನ ಮಕ್ಕಳು ನೋಡ್ಕೊಳ್ಳೋ ಒಬ್ಳು ಕೆಲಸದವಳು ಇಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ, ಆದರೆ 3 ಹೊತ್ತು ಮನಸ್ಸು ಅಲ್ಲಿರುತ್ತೆ ಅಂತ ಹೇಳಿದ್ರಲ್ಲ ತನ್ನ ಮಕ್ಕಳು ಮಾತ್ರ. ಹಾಗೆ ನಮಗೆ ಇಲ್ಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯೋಗಾರೂಢನಾದ ಅವನಿಗೆ ಇದು ಮತ್ತು ಯೋಗವೆಂಬ ಮಾತನ್ನೇ ಉಪಯೋಗಿಸಿದೆ. ಅದು ಯೋಗವೇ. ಕರ್ಮಯೋಗವನ್ನು ಬಿಟ್ಟಿದ ತಕ್ಷಣ ಸಹಕಾರಿ ಸಾಧನಗಳು ಅವನ್ನು ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಮುಕ್ತರಾಗೋವರೆಗೂ ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಅದನ್ನು ಅಹಂಕಾರದಿಂದ ಮಾಡೋಂಗಿಲ್ಲ. ನಾನೇ ಮಾಡ್ತೀನಿ ನಾನೇ ಅಂತ ಹಿಂಗೆ ಅಹಂಕಾರ ಬಂತು ಅಂದರೆ ಹೋಯ್ತು, ಕೆಳಕ್ಕೆ ಹೋಗ್ಬಿಡ್ತೀವಿ. ಅದನ್ನೂ ಕೂಡ ಆದ್ದರಿಂದ ಯಾವ ಕರ್ಮವನ್ನು ಬದುಕಿರುವವರೆಗೂ ಮಾಡಬೇಕಾದ್ದು ಇರೋದಿಲ್ಲ. ಕರ್ಮಯೋಗ ಮಾಡೋವನಿಗೆ ಕರ್ಮಗಳು ಬಿತ್ತೋಗುತ್ತೆ. ಇನ್ನು ಶಮದಮಾದಿಗಳು ಮಾಡೋವನಿಗೆ ಇನ್ನೂ ಕರ್ಮಗಳು ಬಿತ್ತೋಗುತ್ತೆ. ಇನ್ನು ಮುಕ್ತನಾದವನಿಗೆ ಕರ್ಮಗಳು ಎಲ್ಲಿದೆ ಸ್ವಾಮಿ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕರ್ಮಗಳನ್ನ ಸಾರಿ ಅಮ್ಮ, ಆ ಥರ ಸ್ವಲ್ಪ ಜ್ಞಾಪಕ ಮಾಡಿ ಅಮ್ಮ ಪ್ಲೀಸ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ.